ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋऽನಂತರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಭರಂ ವರಪ್ರದ ಗುರೋ ವೈರಾಗ್ಯಭಾಗ್ಯೋ ರಥೋ ವೇದಾಂತಾಮೃತಸಾರವಂತಮನಘಾತ್ ಶ್ರೀನಿವಾಸಾತ್ ಗುರೋಃ ಶ್ರೀಶೈಲಾನ್ವಯಕೌಸ್ತುಭಸ್ಥಿತನಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಕೇಳನಿಲಯಂ ಶ್ರೀಕೃಷ್ಣಸದ್ದೇಶಿಕಂ ಶ್ರೀವಾಸರಂಗಪರಕಾಲಮುನಿತ್ರಯಾಪ್ತಲಕ್ಷ್ಮಾತ್ಮರಕ್ಷಣೇತಿ ತ್ವೈಗಾಗಮಾन्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः। नारायणाख्येतिराजपदाब्जभृङ्गश्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे। श्रीमान् वेङ्कटनाथार्य कवितार्क्य केसरी वेदान्ताचार्यवत्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मं व्यामोहतस्तरितराणि जनाय मेने अस्मद्गुरोर्भगवतोऽस्य सिन्धो रामानुजस्य चरणौ चरणं प्रपद्ये। यतीन्द्रकृतभाष्यार्थाय व्याख्यानेन दर्शिताः परं सुदर्शनार्यं तं वन्दे कुरकुलाधिपं वरदं द्विरदाद्रीशं श्रीनिधिं करुणानिधिं शरण्यं प्रणम्यामि प्रणतार्त्यहरं हरिं वरदं द्विरदाद्रीशं कमलायादयितं दयानिधिं सकलार्थीनार्तितप्रदं प्रणमामि प्रणतार्तिहारिणं कृत्वा नवद्यं निगमान्तभाष्यं निराकृतं येन भयं श्रुतीनां प्रतारितानाम् अभवश्रुतैः तं रामानुजं योगिनमाश्रयामः। श्रीभाष्यकृतोपन्यस्तो श्रीशैलपतेः पुरः वेदार्थसङ्ग्रहस्यास्य कुर्मः तात्पर्यदीपिकाम्। ओम जन्नो मित्रशं वरुणः जन्नो भवत्वर्यमा जन्न इन्द्रो बृहस्पतिः जन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वामेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्भक्तारमवतु अवतु माम् अवतु भक्तारम्। ओम शान्तिः शान्तिः शान्तिः। अशेषचिरचिद्वस्तुशेषणे शेषशायिने निर्मलानन्तकल्याणनिधये विष्णवे नमः। रामानुजाय नमः। ವೇದಾರ್ಥ ಸಂಗ್ರಹದಲ್ಲಿ ಪೂರ್ವ ಪಕ್ಷಗಳನ್ನೆಲ್ಲ ಪರೀಕ್ಷೆ ಮಾಡಿ ಸಿದ್ಧಾಂತವನ್ನ ಈಗ ಸಮತವನ್ನ ಸ್ಥಾಪನೆ ಮಾಡ್ತಿರುವಂತಹ ಭಾಗ ಅದು ಆರಂಭಿಸಿದ್ದೇವೆ. ಆ ಸಮತ ಸ್ಥಾಪನದಲ್ಲಿ ಮೊದಲು ಇಲ್ಲಿ ಮುಖ್ಯವಾದ ವಿಷಯಗಳನ್ನೆಲ್ಲ ಇಲ್ಲಿ ಒಂದೊಂದಾಗಿ ಭಾಷೆಕಾರರು ಪ್ರಮಾಣ ಪೂರ್ವಕವಾಗಿ ಸ್ಥಾಪನೆ ಮಾಡ್ತಾರೆ. ಅದರಲ್ಲಿ ಪ್ರಧಾನವಾಗಿ ಶರೀರ ಆತ್ಮಭಾವ ಮೊದಲು, ಪರಮಾತ್ಮನ ಸರ್ವಶರೀರಕನಾದವನು ಅನ್ನೋದಕ್ಕೆ ಶ್ರುತಿ ಪ್ರಮಾಣಗಳನ್ನೆಲ್ಲ, ಮತ್ತೆ ಅವನ ಜ್ಞಾನದಿಂದಲೇ ಮೋಕ್ಷ ಅಂತ ಹೇಳುವುದು, ಭಕ್ತಿಯೇ ಸಾಧನ, ಪರಮಾತ್ಮನ ಸ್ವರೂಪ ಆಶ್ಚರ್ಯವಾದ ಸ್ವರೂಪ, ಪರಮಾತ್ಮನ ಸರ್ವವಿಧ ಜಗತ್ಕಾರಣತ್ವ, ಅವನೇ ಉಪಾದಾನ ಕಾರಣ ಅಂತ ಹೇಳೋದು, ವೇದಗಳ ಪ್ರಾಮಾಣ್ಯ, ಹಾಗೆಯೇ ಉಪಬ್ರಹ್ಮಣಗಳ ಒಂದು ಸ್ಥಾನ ಪ್ರಾಮಾಣ್ಯ ಹೇಗೆ ನಿರ್ಧಾರ ಮಾಡೋದು, ಈ ವಿಷಯಗಳೆಲ್ಲ ಒಂದೊಂದಾಗಿ ಭಾಷೆಕಾರರು ಇಲ್ಲಿ ಪ್ರಮಾಣಗಳ ಪೂರ್ವಕವಾಗಿ ಸ್ಥಾಪನೆ ಮಾಡ್ತಾರೆ. ಅಲ್ಲಿ ಮೊದಲು ಶ್ರುತಿ ಪ್ರಮಾಣಗಳನ್ನ ಹೇಳಿ ಅಂತರ್ಯಾಮಿ ಬ್ರಾಹ್ಮಣದ ವಾಕ್ಯಗಳನ್ನೆಲ್ಲ ಇಲ್ಲಿ ತೆಗೆದು ಉದಾಹರಿಸ್ತಾ ಇದ್ದಾರೆ. ಆರಂಭದಲ್ಲಿ ಪೃಥಿವ್ಯಾಂ ತಿಷ್ಠನ್ ಮೊದಲಾಗಿ ಇದರದ ಮೂಲ ಭಾಗವನ್ನು ನೋಡಿದ್ವಿ. ವ್ಯಾಖ್ಯಾನದಲ್ಲಿ ಸುದರ್ಶನ ಸೂರ್ಯಗಳ ತಾತ್ಪರ್ಯ ದೀಪಿಕೆಯಲ್ಲಿ ಕೆಲವು ವಿಶೇಷವಾದ ಈ ವಾಕ್ಯಗಳನ್ನ ಭಾಷಿಕಾರರು ಉದಾಹರಿಸುವುದಕ್ಕೆ ವಿಶೇಷವಾದ ಕಾರಣಗಳು, ಅರ್ಥಗಳು ಏನಿದೆ ಇದರಲ್ಲಿ ಅನ್ನುವುದನ್ನ ನಮಗೆ ಇಲ್ಲಿ ತಿಳಿಸ್ತಾರೆ. ಅದರಲ್ಲಿ ಮೊದಲು ಪೃಥಿವ್ಯಾಂ ತಿಷ್ಠನ್ ಅಂತ ಹೇಳಿರೋದ್ರಿಂದ ಇಲ್ಲಿ ಪ್ರಳಯದಲ್ಲಿಯೂ ಕೂಡ ಅದನ್ನೇ ಹೇಳಿದ್ರು. ಹಾಗೆಯೇ ಪೃಥ್ವಿ ಮಂತರೆ ಸಂಚರನ್ ಅಂತ ಹೇಳ್ಬಿಟ್ಟು ಅದೇ ರೀತಿಯಲ್ಲಿ ಯಾರು ಮಾತಾಡ್ತಿಲ್ಲೋ ಅವರು ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. ಅದೇ ರೀತಿಯಲ್ಲಿ ಪ್ರಳಯದಲ್ಲಿಯೂ ಕೂಡ ಪರಮಾತ್ಮನಿಗೆ ಎಲ್ಲವೂ ಕೂಡ ಶರೀರ ಅಂತ ಹೇಳಿಬಿಟ್ಟು ಪೃಥ್ವಿ ಮಂತರೆ ಸಂಚರನ್ನೇ ಮೊದಲಾದ ವಾಕ್ಯವನ್ನ ಸುಬಾಲೋಪನಿಷತ್ತಿನಲ್ಲಿ ಪ್ರಳಯದ ಸಮಯದಲ್ಲಿ ಇದ್ದಂತಹ ತತ್ವಗಳ ಅದು ಕೂಡ ಪರಮಾತ್ಮನಿಗೆ ಶರೀರವೇ, ಆ ಅವಸ್ಥೆಗಳಲ್ಲಿದ್ದದ್ದೆಲ್ಲ ಅಂತ ಹೇಳಿ ಅದನ್ನು ಹೇಳುವಾಗ ಅಲ್ಲಿಯೂ ಪೃಥ್ವಿ ಅನ್ನೋದನ್ನೇ ಆರಂಭಿಸಿದ್ರು, ಪ್ರಕರಣವನ್ನು ಜ್ಞಾಪಿಸೋದಕ್ಕೋಸ್ಕರ ಇಲ್ಲಿ ಅಂತ ಹೇಳ್ಬಿಟ್ಟು
ಅಂತರ್ಯಾಮಿ ಅಮೃತಃ ಅನ್ನೋದರಲ್ಲಿ ಅಮೃತ ಶಬ್ದವು ಪರಮಾತ್ಮನಿಗೆ ಸರ್ವಭೂತ ಅಂತರಾತ್ಮ ಅಪಾತ ಪಾಪ್ಮ ಅಂತ ಹೇಳಲ್ಪಟ್ಟ ಅಪಾತ ಪಾಪ್ಮ ಶಬ್ದದ ಅರ್ಥವನ್ನು ತಿಳಿಸುತ್ತೆ. ಆ ದೋಷಗಳು ಆ ಪದಾರ್ಥಗಳಲ್ಲೆಲ್ಲ ಅಂತರ್ಯಾಮಿಯಾಗಿದ್ದರೂ ಆ ಪದಾರ್ಥಗಳಲ್ಲಿ ಇರುವಂತಹ ದೋಷಗಳು ಯಾವುದು ಪರಮಾತ್ಮನನ್ನು ಸ್ಪರ್ಶಿಸೋದಿಲ್ಲ ಅನ್ನೋದಕ್ಕೆ ಪ್ರತಿಯೊಂದು ಆವೃತ್ತಿಯಲ್ಲಿಯೂ ಕೂಡ ಅಮೃತಃ ಅಮೃತಃ ಅಂತ ಹೇಳಲ್ಪಟ್ಟಿದೆ. ಅಮೃತಃ ಅನ್ನುವ ಶಬ್ದಕ್ಕೆ ಅನೇಕ ಅರ್ಥಗಳು ಶ್ರುತಿಯಲ್ಲಿ ಕಂಡುಬರೋದ್ರಿಂದ ಅಮೃತಃ ಅನ್ನುವ ಶಬ್ದವನ್ನು ವಿಶೇಷವಾಗಿ ಅದಕ್ಕೆ ಹೇಗೆ ಅರ್ಥ ಮಾಡಬೇಕು ಅಂದರೆ ಸುಬಾಲೋಪನಿಷತ್ತಿನಲ್ಲಿ ಅಪಹತ ಪಾಪ್ಮ ಅನ್ನುವ ಶಬ್ದವು ಹೇಳಲ್ಪಟ್ಟಿದೆ. ಇದು ಅಮೃತಃ ಅನ್ನುವುದರ ಅರ್ಥ ಅಂದರೆ ಯಾವ ದೋಷಗಳಿಂದ ಅಸಂಸ್ಪೃಷ್ಟನಾದವನು ಅನ್ನುವುದನ್ನು ತಿಳಿಸುತ್ತೆ ಅನ್ನೋದನ್ನು ಇಲ್ಲಿ ತಿಳಿಸಿದ್ರು. ಅದೇ ರೀತಿಯಲ್ಲಿ ಅದ ಆ ಉಕ್ತಿಯನ್ನೇ ತಿಳಿಸುವಂತಹ ದ್ವಾಸುಪರ್ಣ ಸವಿಜಾ ಸಖಾಯ ಸಮಾನ ವೃಕ್ಷಂ ಪರಿಶಸ್ವಜಾತೆ ಎನ್ನುವ ಶ್ರುತಿವಾಕ್ಯ. ಆದ್ದರಿಂದ ಇದು ಕೂಡ ಅದೇ ರೀತಿಯಲ್ಲಿ ಪರಮಾತ್ಮನಿಗೆ ಕರ್ಮ ಸಂಬಂಧವಿಲ್ಲ, ಅವನು ಯಾವ ಕರ್ಮಫಲದ ಅನುಭವಿಸದೆ ಪ್ರಕಾಶಿಸ್ತಾ ಇದ್ದಾನೆ ಅಂತ ಹೇಳುವಂತಹ ವಾಕ್ಯ. ಅದು ಜೀವಾತ್ಮನಿಗೆ ಕರ್ಮದ ಫಲವನ್ನೆಲ್ಲ ಅನುಭವಿಸ್ತಾ ಇದ್ದಾನೆ. ಅದೊಂದು ಇದು ಭೇದವನ್ನು ತಿಳಿಸಿದ್ರು ಕೂಡ ಸುಪರ್ಣ ಸವಿಜ ಸಖಾಯ ಮೊದಲಾದೆಲ್ಲ ಭೇದವನ್ನು ತಿಳಿಸಿದ್ರು ಆತ್ಮ ಪರಮಾತ್ಮರಿಗೆ. ಇಲ್ಲಿ ಆ ಭೇದವು ಪ್ರಧಾನವಲ್ಲ, ಇಲ್ಲಿ ಹೇಳ್ತಿರೋದು ಪರಮಾತ್ಮನ ಅಪಹತ ಪಾಪ್ಮತ್ವವನ್ನ ತಿಳಿಸುವುದಕ್ಕೆ ಅಂತ ಹೇಳಿಬಿಟ್ಟು ಇಲ್ಲಿ ಯಾವ ವಿಧ ಅದನ್ನು ಉದಾಹರಿಸಿರೋದಕ್ಕೆ ವಿಷಯವನ್ನು ತಿಳಿಸ್ತಾರೆ. ಭೇದ ಶ್ರುತಿಗಳು ಮುಂದೆ ಹೇಳಲ್ಪಡುತ್ತೆ ವಿಶೇಷವಾಗಿ ಅಂತ ಹೇಳಿಬಿಟ್ಟು. ಅದೇ ರೀತಿಯಲ್ಲಿ ಅಂತಃಪ್ರವೇಶ ಮಾಡಿದಂತಹ ವಾಕ್ಯಗಳು ಕೂಡ ಘಟಕ ಶ್ರುತಿಗಳೇ. ಅದು ಕೂಡ ಘಟಕ ವಾಕ್ಯಂ ಅಂತ ಹೇಳಿದ್ರು. ಅದು ಕೂಡ ಘಟಕ ಶ್ರುತಿಗಳು ಶರೀರಾತ್ಮ ಭಾವವನ್ನು ತಿಳಿಸುವಂತಹದ್ದು. ಭೇದವನ್ನು ಅಭೇದವನ್ನು ಸಮನ್ವಯಗೊಳಿಸುವಂತಹ ಶರೀರಾತ್ಮ ಭಾವವನ್ನು ತಿಳಿಸುವ ವಾಕ್ಯಗಳು ಘಟಕ ಶ್ರುತಿಗಳು ಅಂತ ಹೇಳಿಬಿಟ್ಟು, ಸರ್ವಾತ್ಮತ್ವಂ ತದ್ ಅಂತರ್ಯಾಮಿತ್ವಾತ್, ಅಂತರ್ಯಾಮಿಯಾಗಿರುವುದರಿಂದಲೇ ಅವನು ಎಲ್ಲಕ್ಕೂ ಆತ್ಮನಾಗಿದ್ದಾನೆ, ಸ್ವರೂಪ ಐಕ್ಯದಿಂದಲ್ಲ ಅನ್ನೋದನ್ನ ಅಲ್ಲಿ ತಿಳಿಸ್ತಾರೆ. ಅಂತಹ ಪ್ರವಿಷ್ಟ ಸರ್ವಾತ್ಮ ಅಂತ ಹೇಳಿ ಅಲ್ಲಿ ಪ್ರಶಾಸನೆ ಮಾಡುವುದಕ್ಕೋಸ್ಕರ ಅಂತ ಹೇಳಿರೋದ್ರಿಂದ ಶಾಸ್ತಾ ಜನಾನಾಂ, ಅದು ಅಂತರ್ಯಾಮಿ ಆಗಿದ್ದರಿಂದ ಅಂತರ್ನಿಯಮನ ಮಾಡುವುದರಿಂದ ಅನ್ನೋದನ್ನ ತಿಳಿಸಿದ್ರು. ಅದೆಲ್ಲ ತತ್ತ ಶಬ್ದವಾಚ್ಯತ್ವಂ ತತ್ತದ ಅನುಪ್ರವೇಶಕೃತಂ, ಎಲ್ಲಾ ಶಬ್ದಗಳಿಂದಲೂ ಪರಮಾತ್ಮನು ವಾಚ್ಯನಾದವನು ಅನ್ನೋದು ಹೇಗೆ ಅಂದರೆ ಎಲ್ಲದರಲ್ಲಿಯೂ ಅನುಪ್ರವೇಶ ಮಾಡಿರುವುದರಿಂದ, ಎಲ್ಲಕ್ಕೂ ಅಂತರ್ಯಾಮಿಯಾಗಿರೋದ್ರಿಂದ ಎಲ್ಲ ಶಬ್ದಗಳು ಪರಮಾತ್ಮನನ್ನು ಅಂತರ್ಯಾಮಿಯಾದ ಪರಮಾತ್ಮನನ್ನು ಅಪರ್ಯವಸಾನ ವೃತ್ತಿಯಿಂದ ತಿಳಿಸುತ್ತೀಯೇ ಹೊರತು ಸ್ವರೂಪೈಕ್ಯದಿಂದ ಅಲ್ಲ ಅನ್ನೋದನ್ನ ತಿಳಿಸ್ತಾರೆ. ತತ್ಸೃಷ್ಟ ತದೇವ ಅನುಪ್ರಾವಿಶತಿ ಅನ್ನುವ ವಾಕ್ಯಗಳನ್ನ ಅನುಪ್ರವೇಶ ಮಾಡಿರೋದ್ರಿಂದ ಸಚ್ಚ ತ್ಯಚ್ಚ ಅಭವತೆ, ಅನುಪ್ರವೇಶ ಮಾಡಿ ಸತ್ತು ತ್ಯತ್ತೆಲ್ಲ ಆದನು ಅಂತ ಹೇಳಿರೋದ್ರಿಂದ ಅಂತರ್ಯಾಮಿಯಾಗಿರುವುದರಿಂದ ಅಂತರ್ಯಾಮಿತ್ವ ಪ್ರಯುಕ್ತವಾದ ಅವನಿಗೆ ಸರ್ವಶಬ್ದ ವಾಚ್ಯತ್ವ ಅನುಪ್ರವೇಶ ಮಾಡಿರುವುದರಿಂದ. ಆದರೆ ಹಾಗೆ ಅನುಪ್ರವೇಶ ಮಾಡಿದ್ರು ಅವನಿಗೆ ಯಾವ ದೋಷವೂ ಇಲ್ಲ. ಶ್ರುತಿಯೇ ಅಲ್ಲಿಯೇ ಸ್ಪಷ್ಟಪಡಿಸುತ್ತೆ. ಶ್ರುತಿ ಸತ್ಯಂಚ ಅನೃತಂಚ ಸತ್ಯವ ಅಭವತ್ ಅಂತ ಹೇಳ್ಬಿಟ್ಟು, ಇಲ್ಲಿ ಚೇತನಗಳೆಲ್ಲ ಅವನೇ ಆದರೂ ಕೂಡ ಅವನು ಸತ್ಯನಾಗಿಯೇ ಇದ್ದನು ಅಂತ ಹೇಳುವಾಗ ಎರಡನೆಯ ಸತ್ಯ ಶಬ್ದ ಪರಮಾತ್ಮನನ್ನು ತಿಳಿಸುವಂತಹದ್ದು, ಮೊದಲನೆಯ ಸತ್ಯ ಶಬ್ದ ಚೇತನನ್ನು ತಿಳಿಸುತ್ತೆ. ಎಲ್ಲವೂ ಆದರೂ ಅವನು ತನ್ನ ಸ್ವರೂಪದಲ್ಲಿಯೇ ಇದ್ದನು ಅನ್ನುವ ಅರ್ಥ ಅದಕ್ಕೆ. ಚಿದಚಿದ ಅನುಪ್ರವೇಶೇನ ತತ್ತಚ್ಛಬ್ದವಾಚ್ಯಮಪಿ ಬ್ರಹ್ಮ ಸತ್ಯಂ ಅಭವತ್ ಅಪ್ರಚ್ಯುತ ಸ್ವಸ್ವಭಾವಂ ಅಭವತ್ ಇತ್ಯರ್ಥ. ಅವನ ಒಂದು ಸ್ವರೂಪದಲ್ಲಿ ಸ್ವಭಾವದಲ್ಲಿಯೋ ಯಾವ ಚ್ಯುತಿಯೂ ಇಲ್ಲದಂತೆ ಇದ್ದನು ಅನ್ನುವುದು ಇದು ಸತ್ಯ ಶಬ್ದವು ಪರಮಾತ್ಮನಲ್ಲಿ ತಿಳಿಸುತ್ತೆ ಅಂತ ಹೇಳಿದ್ರು. ಅದೇ ರೀತಿಯಲ್ಲಿ ನಾಮರೂಪ ವ್ಯಾಕರಣ ಶ್ರುತಿಯು ಕೂಡ ಘಟಕ ಶ್ರುತಿಯೇ. ಆದ್ದರಿಂದ ಅನೇನ ಜೀವೇನ ಆತ್ಮನ ಅನುಪ್ರವಿಶ್ಯ ನಾಮರೂಪೇ ವ್ಯಾಕರವಾಣಿ, ಜೀವನ ಶರೀರಕನಾಗಿ ಪ್ರವೇಶ ಮಾಡಿ ಅನುಪ್ರವೇಶ ಮಾಡಿ ನಾಮರೂಪಗಳನ್ನೆಲ್ಲ ವ್ಯಾಕರಣವನ್ನು ವಿಭಜನೆಯನ್ನು ಮಾಡಿದ. ವ್ಯಾಕರಣ ಅಂದರೆ ವಿಭಜನೆ, ನಾಮರೂಪ ವಿಭಜನೆಯನ್ನ ಅಂದರೆ ಇಂಡಿವಿಜುವಲ್ ಕ್ರಿಯೇಷನ್ ಅಂತ ಒಂದೊಂದು ಪದಾರ್ಥವನ್ನು ಸೃಷ್ಟಿ ಮಾಡಿದ. ಒಂದು ಹೆಸರು ಒಂದು ರೂಪ ಇರುವಂತೆ ಒಂದೊಂದು ಪದಾರ್ಥವು ಎಲ್ಲವೂ ಸೇರಿಕೊಂಡು ಅಕ್ಷರ ಶಬ್ದದಲ್ಲಿ ಎಲ್ಲವೂ ಚೇತನ ಸಮಷ್ಟಿ ಎಲ್ಲ ಇತ್ತು. ಅದಾದ ಮೇಲೆ ಪಂಚತನ್ಮಾತ್ರೆಗಳು ಪಂಚಭೂತಗಳೆಲ್ಲ ಸೃಷ್ಟಿಯಾಗುವಾಗ ಅಲ್ಲೆಲ್ಲ ಕೂಡ ಚೇತನ ಸಮಷ್ಟಿಯು ಸೇರಿಕೊಂಡೇ ಇತ್ತು ಪರಮಾತ್ಮನೊಡನೆ. ಆದಮೇಲೆ ಪಂಚೀಕರಣ ಮಾಡಿ ಶರೀರ ಇಂದ್ರಿಯಗಳನ್ನೆಲ್ಲ ಸೃಷ್ಟಿ ಮಾಡಿದಾಗ ಒಂದೊಂದು ಚೇತನನನ್ನು ಒಂದೊಂದು ಶರೀರದಲ್ಲಿ ಪ್ರವೇಶ ಮಾಡಿಸ್ತಾನೆ.
ಆದ್ದರಿಂದ ಪ್ರಾಣಿ 4 ವಿಧವಾದ ಸೃಷ್ಟಿ, ಚತುರ್ವಿಧ ಸೃಷ್ಟಿಯನ್ನು ಅದು ಅವನು ಸೃಷ್ಟಿ ಮಾಡೋದು, ಅದು ವಿಭಜನೆ, ನಾಮರೂಪ ವಿಭಜನೆ ಮಾಡಿ ಒಬ್ಬೊಬ್ಬ ಚೇತನನನ್ನು ಒಂದೊಂದು ಶರೀರದೊಡನೆ ಸಂಬಂಧ ಹೊಂದಿಸಿ ಪರಮಾತ್ಮನು ಅದರಲ್ಲೆಲ್ಲ ಅನುಪ್ರವೇಶ ಮಾಡಿ ಜೀವನಿಗೆ ಸ್ವತಃ ಪ್ರವೇಶ ಮಾಡುವ ಸಾಮರ್ಥ್ಯವಿಲ್ಲ. ಪರಮಾತ್ಮನು ಅಂತರ್ಯಾಮಿಯಾಗಿದ್ದು ಅವನನ್ನು ಒಂದು ಶರೀರದಲ್ಲಿ ಕರ್ಕೊಂಡು ಹೋಗಿ ಬಿಡೋದು, ಹಾಗೆ ಅನುಪ್ರವೇಶ ಅನ್ನುವುದಕ್ಕೆ ಆ ರೀತಿ ಹೇಳಲ್ಪಟ್ಟಿದೆ. ಆದ್ದರಿಂದ ಜೀವೇನ ಇತಿ ನಿರ್ದೇಶಸ್ಯ ಅನುಪ್ರವೇಶಕೃತಂ ಪೂರ್ವ ಉದಾಹೃತ ವಾಕ್ಯೈ ಸ್ಪಷ್ಟಂ ಅಂತ ಹೇಳುತ್ತೆ ತತ್ವಂ. ಜೀವೇನ ಆತ್ಮನ ಅನುಪ್ರವೇಶ ಅಂದ್ರೆ ಅನುಪ್ರವೇಶ ಮಾಡಿದ್ದರಿಂದಲೇ ಅವನಿಗೆ ಎಲ್ಲವೂ ಅವನೇ, ಎಲ್ಲ ಸರ್ವಶುದ್ಧ ವಾಚ್ಯತ್ವವೂ ಆಗುತ್ತೆ ಅವನಿಗೆ. ಭೇದಶ್ರುತಿಯನ್ನು ಈಗ ಹೇಳ್ತಾರೆ. ಪೃಥಗಾತ್ಮಾನಂ ಪ್ರೇರಿತಾರಂಚ ಮತ್ವಾ ಜುಷ್ಟಃ ತತಃ ತೇನ ಅಮೃತತ್ವಮೇತಿ ಭೋಕ್ತಾ ಭೋಗ್ಯಂ ಪ್ರೇರಿತಾರಂಚ ಮತ್ವಾ, ಇದೆಲ್ಲ ಭೇದಶ್ರುತಿಗಳು. ಅದನ್ನು ಪರಮಾತ್ಮನಿಗೆ ಜುಷ್ಟಃ ತತಃ ತೇನ ಅಮೃತತ್ವಮೇತಿ, ಪರಮಾತ್ಮನು ಸಂತೋಷಗೊಂಡ ಇವನ ಭಕ್ತಿಯಿಂದ ಉಪಾಸನೆಯಿಂದ ಸಂತೋಷಗೊಂಡ ಪರಮಾತ್ಮನ ಅನುಗ್ರಹದಿಂದ ಇವನಿಗೆ ಮೋಕ್ಷ ದೊರಕುತ್ತೆ ಅಂತ ಹೇಳುವ ವಾಕ್ಯ ಅದು. ತೇನ ಜುಷ್ಟಃ ಅಂತ ಹೇಳಿದಾಗ ಪರಂ ಬ್ರಹ್ಮಣ ಅನುಗೃಹೀತಃ ತತಃ ಪೃಥಕ್ತ್ವಜ್ಞಾನಾತ್ ಅಮೃತತ್ವಮೇತಿ. ಈ ಪೃಥಕ್ತ್ವಜ್ಞಾನಕ್ಕೂ ಅಮೃತತ್ವ ಹೇಳಿದೆ, ಒಂದೇ ಅಂತ ತಿಳಿಯುವ ಜ್ಞಾನಕ್ಕೂ ಅಮೃತತ್ವವು ಹೇಳಿದೆ. ಎರಡಕ್ಕೂ ಶ್ರುತಿ ಅಮೃತತ್ವವನ್ನು ಹೇಳುತ್ತೆ. ಅಲ್ಲ, ಎರಡೂ ಆತ್ಮಶರೀರ ಭಾವದಿಂದ ಎರಡೂ ಕೂಡ ವಿರೋಧವಿಲ್ಲದೆ ನಾವು ಅರ್ಥ ಮಾಡ್ಕೊಳ್ಬೋದು ಅನ್ನೋದನ್ನ ಭಾಷ್ಯಕಾರರು ಸ್ಪಷ್ಟವಾಗಿ ತಿಳಿಸ್ತಾರೆ. ಇಲ್ಲಿ ಪೃಥಗ್ಜ್ಞಾನದಿಂದ ಅಂದರೆ ಪರಮಾತ್ಮನೇ ಬೇರೆ ಜೀವಾತ್ಮನೇ ಬೇರೆ ಅನ್ನುವ ಜ್ಞಾನದಿಂದಲೇ ಅವನಿಗೆ ಮೋಕ್ಷ. ನಾನೇ ದೇವರು ಅಂತ ತಿಳ್ಕೊಂಡ್ರೆ ಅವನಿಗೆ ಮೋಕ್ಷವಿಲ್ಲ. ನಾನೇ ದೇವರು ಅಂದರೆ ಯಾವ ರೂಪದಲ್ಲಿ ತಿಳ್ಕೊಳ್ಬೇಕು ಅಂದರೆ ನನಗೆ ಅಂತರ್ಯಾಮಿಯಾದ ಪರಮಾತ್ಮ ಇದ್ದಾನೆ ಅನ್ನುವ ದೃಷ್ಟಿಯಿಂದ ಅಹಂ ಶಬ್ದವನ್ನ ಅವನ ಪರಮಾತ್ಮ ಪರ್ಯಂತವಾಗಿ ಅನುಸಂಧಾನ ಮಾಡಿದ್ರೆ ಅದು ಬೇರೆ. ಬೇರೆಯಾದ ಪರಮಾತ್ಮ ನನಗೆ ಅಂತರ್ಯಾಮಿಯಾಗಿರೋದ್ರಿಂದ ಅಹಂ ಅನ್ನುವ ಶಬ್ದವು ಅವನನ್ನು ತಿಳಿಸುತ್ತೆ ಅಂತ ಅಹಂ ಶಬ್ದದಿಂದ ಅವನನ್ನು ಅನುಸಂಧಾನ ಮಾಡ್ತಾರೆ. ಹಾಗೆ ಮಾಡಿದ್ರೆ ಮೋಕ್ಷವೇ ಹೊರತು ಪರಮಾತ್ಮನೇ ಬೇರೆ ಅಲ್ಲ, ನಾನೇ ಪರಮಾತ್ಮ ಅಂತ ಹೇಳ್ತಿದ್ದಂತಹ ಹಿರಣ್ಯಕಶಿಪು, ರಾವಣ ಮೊದಲಾದವರಂತೆ ಹಾಗೆ ಮಾಡಿದ್ರೆ ಅವರಿಗೆ ಮೋಕ್ಷವಿಲ್ಲ. ಅದನ್ನ ಇಲ್ಲಿ ತಿಳಿಸ್ತಾರೆ. ಭೋಕ್ತಾ ಅಂತ ಹೇಳಿದ್ರೆ ಭೋಕ್ತಾರಂ ಅಂತ ಅರ್ಥ. ಭೋಕ್ತಾ ಹೇಳಿ. ಒಂದೇ ಒಂದು ಕ್ಲಾರಿಫಿಕೇಶನ್, ಅದೇ ಇದು ನಾಮರೂಪ ವ್ಯಾಕರಣ ಸಮಸ್ತಿನಲ್ಲಾಗೋದಕ್ಕೂ ಇಲ್ಲಿ ವ್ಯಸ್ತಿನಲ್ಲಿ ಆಗ್ಬಿಟ್ಟು ಅನುಪ್ರವೇಶ ಆಗೋದಕ್ಕೆ ಸ್ವಲ್ಪ ಮರ್ತೋಯ್ತು ನಂಗೆ. ಯಾವುದು ವ್ಯತ್ಯಾಸ? ಸಮಷ್ಟಿಯಲ್ಲಿ ನಾಮರೂಪ ವ್ಯಾಕರಣ ಇಲ್ಲ. ಸಮಷ್ಟಿ ಅಂದ್ರೆ ಕಲೆಕ್ಟಿವಿಟಿ, ಎಲ್ಲ ಸೇರಿ ಇರುತ್ತೆ. ಅಲ್ಲಿ ಪೃಥ್ವಿ ಅನ್ನೋದು ಮೂಲ ಪ್ರಕೃತಿ ಅಂತ ಹೇಳೋದು, ಮೂಲ ಪ್ರಕೃತಿ ಅನ್ನೋದು ಒಂದು ಪದಾರ್ಥ, ಅದು ಅವ್ಯಕ್ತವಾದ ಒಂದು ರೂಪದಲ್ಲಿರುತ್ತೆ. ಒಂದು ಪದಾರ್ಥ, ಒಂದು ಸಬ್ಸ್ಟೆನ್ಸ್. ಅದು ಪರಿಣಾಮ ಹೋಗಿ ಹೊಂದಿ ಮಹತ್ವ, ಅಹಂಕಾರ, ಪಂಚತನ್ಮಾತ್ರೆಗಳು, ಪಂಚಭೂತಗಳು ಈ ರೀತಿ ಬೇರೆ ಬೇರೆ ಅವಸ್ಥೆಗೆ ಬರುತ್ತೆ. ಹೇಗೆ ಅಂದ್ರೆ ಮಣ್ಣು ಆ ಪೃಥ್ವಿನಲ್ಲಿ ಅದೇ 1/8 ಅದು ಶೇರ್ ಆದ್ಮೇಲೆ ಅದು ಅಲ್ಲಾಗದಲ್ವಾ? ಅಲ್ಲಿಯೂ ಆಮೇಲೂ ಅದು ಪೃಥ್ವಿ ಅಂತ ಹೆಸರು. ಅದು ಪಂಚೀಕರಣ ಆದ್ಮೇಲೆ ಆಗುವಂತಹ ಪೃಥ್ವಿ. ಆ ಪಂಚೀಕರಣ ಆದಮೇಲೆ ಅದೆಲ್ಲ ಆವಾಗಲೇ ವ್ಯಷ್ಟಿ ಸ್ಟಾರ್ಟ್. ವ್ಯಷ್ಟಿ ಆರಂಭಿಸುವುದು ಆ ಸ್ಟೇಜಿನಲ್ಲೇ. ಪಂಚೀಕರಣ ಆಗುವವರೆಗೂ ಸಮಷ್ಟಿ ಸೃಷ್ಟಿ, ಪಂಚೀಕರಣ ಆದ್ಮೇಲೆ ವ್ಯಷ್ಟಿ ಸೃಷ್ಟಿ. ಪಂಚೀಕರಣ ಆದ್ಮೇಲೆ ಅದರಿಂದಲೇ ಅವನು ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿ, ಚತುರ್ಮುಖ ಬ್ರಹ್ಮನ ಸೃಷ್ಟಿ ಮಾಡಿ ಅದರ ಮೂಲಕ ಎಲ್ಲ ಮಾಡ್ತಾನೆ ಅಂತ ಪುರುಷ ಸೂಕ್ತ ಹೇಳುತ್ತೆ. ಇಲ್ಲಿ ನಾಮರೂಪ ವ್ಯಾಕರಣ ಸಾಮಾನ್ಯವಾಗಿ ಎಲ್ಲವನ್ನು ಪರಮಾತ್ಮನೇ ವಿಭಜನೆ ಮಾಡಿದ ಅಂತ ಹೇಳಿದೆ. ಪಂಚೀಕರಣ ಆಗುವವರೆಗೂ ಇಂಡಿವಿಜುವಲ್ ಕ್ರಿಯೇಷನ್ ಸಾಧ್ಯವಿಲ್ಲ. ಪಂಚಭೂತಗಳಿಗೆ ಆ ಸಾಮರ್ಥ್ಯ ಇರೋದಿಲ್ಲ. ಒಂದೊಂದೇ ಪಂಚಭೂತಗಳಲ್ಲಿ ಒಂದೊಂದೇ ಇದ್ರೆ ಅವುಗಳಿಗೆ ಮುಂದೆ ಪರಿಣಾಮ ಹೊಂದುವಂತಹ ಸಾಮರ್ಥ್ಯ ಇರೋದಿಲ್ಲ. ಅದನ್ನೆಲ್ಲ ಸೇರಿಸಿದ ಮೇಲೆ ಅದಕ್ಕೆ ಆ ಸಾಮರ್ಥ್ಯ ಬರುತ್ತೆ. ಆಮೇಲೆ ಈ ಭೌತಿಕವಾದ ಪದಾರ್ಥಗಳು ಸೃಷ್ಟಿಯಾಗುತ್ತೆ. ಅದರಲ್ಲಿ ದೇಹ, ಇಂದ್ರಿಯಗಳು ಇದೆಲ್ಲ ಮೂಲ ಪ್ರಕೃತಿಯ ಅವಸ್ಥಾ ವಿಶೇಷಗಳೇ. ಅಲ್ಲಿಂದ ಮುಂದೆ ಪಂಚೀಕರಣ ಆದ್ಮೇಲೆ ವ್ಯಷ್ಟಿ ಸೃಷ್ಟಿ ಅಂತ ಹೆಸರು ಅದಕ್ಕೆ. ಇಂಡಿವಿಜುವಲ್ ಕ್ರಿಯೇಷನ್. ಅಲ್ಲಿಯವರೆಗೂ ಕಲೆಕ್ಟಿವ್, ಎಲ್ಲ ಒಟ್ಟಿಗೆ ಇರುತ್ತೆ. ಎಲ್ಲ ಒಂದೊಂದು ಪ್ರಾಣಿ ಬೇರೆ ಬೇರೆ ಆಗಿರೋದಿಲ್ಲ. ಇವನು ದೇವ, ಮನುಷ್ಯ ಅಂತ ಹೇಳಕ್ಕಾಗೋದಿಲ್ಲ. ಇದು ಪ್ರಾಣಿ, ಇದು ಪಶು, ಇದು ಪಕ್ಷಿ, ಇದು ಆಕಾಶ, ಇದು ನೀರು, ಇದು ಸಮುದ್ರ, ಇದು ವಾಯು, ಹೀಗೆ ಹೇಳಕ್ಕಾಗೋದಿಲ್ಲ. ಅಲ್ಲಿ ಪಂಚೀಕರಣ ಆದಮೇಲೆ
ಒಂದೊಂದು ಪದಾರ್ಥವನ್ನು ಬೇರೆ ಬೇರೆಯಾಗಿ ತಿಳಿಬಹುದು ಆವಾಗ. ಅದು ಸರಿ ವ್ಯಷ್ಟಿ ಸರ್. ಸೃಷ್ಟಿ ಅಂತ ಹೇಳಲ್ಪಡುವಂಥದ್ದು. ಧನ್ಯವಾದ. ಅದರಿಂದ ಅಲ್ಲಿ ಭೋಕ್ತಾ ಅಂತ ಹೇಳಿದ್ರೆ ಭೋಕ್ತಾರಂ ಅಂತ ಹೇಳುದು. ಭೋಕ್ತೃ ಭೋಗ್ಯ ನಿಯಂತ್ರನ್ ಯಥಾವತ್ ಜ್ಞಾತ್ವಾ ಭೋಕ್ತಾ ಭೋಗ್ಯಂ ಪ್ರೇರಿತಾರಂಚ ಮತ್ವಾ ಅಂತ ಹೇಳುವಾಗ ಯಥಾವತ್ ಜ್ಞಾತ್ವಾ ಹೇಗೆ ಸ್ವರೂಪ ಸ್ವಭಾವಗಳು ಹೇಗಿದೆಯೋ ಹಾಗೆ ತಿಳಿದುಕೊಂಡು ತ್ರಿವಿಧಂ ಏತತ್ ಬ್ರಹ್ಮ ಸರ್ವಂ ಮಯಾ ಏವ ಪ್ರೋಕ್ತಂ ಇತ್ಯರ್ಥಃ. ಸರ್ವಂ ಪ್ರೋಕ್ತಂ ತ್ರಿವಿಧಂ ಬ್ರಹ್ಮವೇತತ್ ಅಂತ ಹೇಳಿಬಿಟ್ಟು ಹೇಳಿರುವಂಥ ವಾಕ್ಯದಲ್ಲಿ 3 ವಿಧವಾದ ಬ್ರಹ್ಮವು ಹೀಗೆ ಹೇಳಲ್ಪಟ್ಟಿದೆ. ಯಾವ ರೀತಿಯಲ್ಲಿ ಇದೆಯೋ ಆ ರೀತಿ ತಿಳಿದುಕೊಳ್ಬೇಕು ಅನ್ನೋದು ಅರ್ಥ. ಅದರಿಂದ ಅಲ್ಲಿ ನಿಯಂತ ಆದವನು ಪರಮಾತ್ಮ, ಪ್ರೇರಿತ ಆದವನು. ಆತ್ಮನಾಂ ನಿತ್ಯತ್ವಂ ಬಹುತ್ವಂಚ ದರ್ಶಯತಿ. ಇದರಲ್ಲಿ ಮುಂದೆ ಆತ್ಮರ ನಿತ್ಯತ್ವ ಬಹುತ್ವವು ನಿತ್ಯೋ ನಿತ್ಯಾನಾಂ ಚೇತನಃ ಚೇತನಾನಾಂ ಏಕೋ ಬಹೂನಾಂ ಯೋ ವಿದಧಾತಿ ಕಾಮಾನ್, ಇದನ್ನ ಈ ವಾಕ್ಯವು ತಿಳಿಸುತ್ತೆ. ಅನೇಕ ನಿತ್ಯರಾದ ಆತ್ಮರುಗಳು ಇದ್ದಾರೆ, ಚೇತನರು ಎಲ್ಲರೂ. ಒಬ್ಬನೇ ನಿತ್ಯನಾದ ಚೇತನನಾದ ಒಬ್ಬನು ಅವರ ಕಾಮನೆಗಳನ್ನೆಲ್ಲ ಅನುಗ್ರಹಿಸ್ತಾನೆ ಅಂತ ಹೇಳಿರೋದು. ಪರಮಾತ್ಮನನ್ನು ಜೀವಾತ್ಮನು ಬೇರೆ ಬೇರೆ, ಜೀವಾತ್ಮರುಗಳು ಅನೇಕರಾಗಿದ್ದಾರೆ ಎಲ್ಲ ವಿಷಯವನ್ನು, ಮತ್ತು ಜೀವಾತ್ಮರು ಕೂಡ ನಿತ್ಯರು ಅನ್ನೋದು ತಿಳಿಸುತ್ತೆ. ಪ್ರಧಾನ ಕ್ಷೇತ್ರಜ್ಞಪತಿ ಗುಣೇಶಃ, ಪ್ರಧಾನ ಕ್ಷೇತ್ರಜ್ಞಪತಿ ಮೊದಲೆಲ್ಲ ಸ್ಪಷ್ಟವಾಗಿದೆ. ಪ್ರಧಾನಕ್ಕೂ ಕ್ಷೇತ್ರಜ್ಞನಾದ ಜೀವಾತ್ಮರಿಗೂ ಅವನು ಪತಿಯಾದವನು, ಶೇಷಿಯಾದವನು, ಒಡೆಯನಾದವನು ಅಂತ ಹೇಳಿಬಿಟ್ಟು ಜ್ಞಾಜ್ಞೋ ದ್ವಾವ್ ಅಜೌ ಈಶನೀಶವು ಇದೆಲ್ಲ ಭೇದ ಶ್ರುತಿಗಳು, ಇಬ್ಬರು ಬೇರೆ ಬೇರೆ ಇರೋದು ಅಂತ ತಿಳಿಸುವಂತಹದ್ದು. ಇತ್ಯಾದಿ ಶ್ರುತಿ ಶತೈಹಿ ತದುಪಬ್ರಹ್ಮಣೈಹಿ, ಅದನ್ನು ಉಪಬ್ರಹ್ಮಣ ಮಾಡುವಂತಹದ್ದು, ವಿಶದೀಕರಣ ಮಾಡುವಂತಹದ್ದು, ವಿಸ್ತಾರವಾಗಿ ಸ್ಪಷ್ಟವಾಗಿ ನಮಗೆ ವಿವರಿಸಿ ತಿಳಿಸುವಂತಹದ್ದು ಉಪಬ್ರಹ್ಮಣ. ವೇದವಾಕ್ಯಗಳ ಅರ್ಥಗಳನ್ನು. ಇದು ರಾಮಾಯಣದ ವಾಕ್ಯ. ಜಗತ್ ಸರ್ವಂ ಶರೀರಂತೆ ಸ್ಥೈರ್ಯಂತೆ ವಸುಧಾತಲಂ. ಇದು ಬ್ರಹ್ಮಸ್ತುತಿಯಲ್ಲಿ ಬರುತ್ತೆ. ಶ್ರೀರಾಮನನ್ನು ರಾವಣನ ಸಂಹಾರ ಆದಮೇಲೆ ಬ್ರಹ್ಮನು ಪರಮಾತ್ಮನ ಶ್ರೀರಾಮನನ್ನು ಸ್ತೋತ್ರ ಮಾಡುವಾಗ ಹೇಳುವ ವಾಕ್ಯ ಸ್ಥೈರ್ಯಂತೆ ವಸುಧಾತಲಂ ಎಂದು ಹೇಳುವಾಗ ಜಗತ್ ಸರ್ವಂ ಶರೀರಂತೆ, ಎಲ್ಲವೂ ನಿನ್ನ ಶರೀರ ಕಟ್ಟುವಾಗೆ ಅಲ್ಲಿಯೂ ಹೇಳಿದೆ. ಸ್ಥೈರ್ಯಂತೆ ವಸುಧಾತಲಂ, ಆ ಭೂಮಿಯಲ್ಲೇ ಇರುವ ಒಂದು ಸ್ಥಿರತ್ವ ಅನ್ನೋ ಗುಣವಿದೆಯಲ್ಲ, ಅದು ನಿನ್ನದೇ ಅಂತ ಹೇಳ್ದ ಅವನು ಬ್ರಹ್ಮ. ನಿನ್ನದೇ ಅಂತ ಹೇಳಿದ್ರೆ ನಿನ್ನ ನಿಯಮನದಲ್ಲಿಯೇ ಇದೆ. ಅದರ ಮೂಲಕ ಇವನು ಗುಣಗಳನ್ನು ಕೂಡ ನಿಯಮನ ಮಾಡ್ತಾನೆ ಪರಮಾತ್ಮ. ಕೆಲವು ನೇರವಾಗಿ, ಕೆಲವು ಜೀವಾತ್ಮನ ಮೂಲಕ ಅವನು ನಿಯಮನ ಮಾಡ್ತಾನೆ ಎಲ್ಲವನ್ನು ಪರಮಾತ್ಮ. ಅದನ್ನ ವಸುಧಾತಲಂ ತವ ಸ್ಥೈರ್ಯಂ, ಸ್ಥಿರತ್ವ, ಭೂಮ್ಯಾಹ ಸ್ಥಿರತ್ವ ಸ್ವಭಾವತ್ವಂ ತ್ವದಧೀನಂ ಇತ್ಯರ್ಥ. ನಿನ್ನ ಅಧೀನದಲ್ಲಿಯೇ, ಅದು ಕೂಡ ನಿನ್ನ ಅಧೀನದಲ್ಲಿಯೇ ಇದೆ ಅಂತ ಹೇಳ್ಬಿಟ್ಟು. ಆ ಗುಣವು ಪದಾರ್ಥವನ್ನು ಆಶ್ರಯಿಸಿದೆಯಲ್ಲ, ಪದಾರ್ಥಕ್ಕೆ ಅಂತರ್ಯಾಮಿಗೆ ಪರಮಾತ್ಮ ಇದ್ದಾನೆ. ಪದಾರ್ಥದ ಅಧೀನದಲ್ಲಿದೆಯೋ, ಯಾವ ಅಧೀನದಲ್ಲಿ ಅಂದರೆ ಅದು ಕೂಡ ಅಂತರ್ಯಾಮಿಯಾದ ಪರಮಾತ್ಮನ ಅಧೀನ. ಆ ಜೀವನ ಮೂಲಕ ಅದನ್ನು ಪರಮಾತ್ಮನು ನಿಯಮಿಸ್ತಾನೆ ಅಂತ ಅರ್ಥ. ಅದರಿಂದ ಇಲ್ಲಿ ಸಾಮಾನಾಧಿಕರಣ್ಯ ಪ್ರಯೋಗ ಕಾರ್ಯಕಾರಣ ಭಾವಾತ್ ಲಾಕ್ಷಣಿಕ ಅಂತ ಹೇಳು. ಸಾಮಾನಾಧಿಕರಣ್ಯ ಇಲ್ಲಿ ಹೇಳಿರೋದಿಲ್ಲ, ಕಾರ್ಯಕಾರಣ ಭಾವದಿಂದ ಅಲ್ಲಿ ಹೇಳಿರುವಂಥದ್ದು. ಕೆಲವು ಸಾಮಾನಾಧಿಕರಣ್ಯಗಳಲ್ಲಿ ಆತ್ಮಶರೀರ ಭಾವ ನೇರವಾಗಿ, ಕೆಲವು ಕಾರ್ಯಕಾರಣ ಭಾವದಿಂದ ಅದರ ಸೃಷ್ಟಿಗೂ ನಿಯಮನಕ್ಕೆಲ್ಲ ಇವನೇ ಕಾರಣನಾಗ್ತಾನೆ ಅದರ ಸೃಷ್ಟಿಗೆ. ಆದ್ದರಿಂದ ಕಾರ್ಯಕಾರಣ ಭಾವದಿಂದಲೂ ಇದು ಪುರುಷ ಸೂಕ್ತದಲ್ಲೂ ಬರುತ್ತೆ. ಅಲ್ಲಿ ಬ್ರಾಹ್ಮಣೋಸ್ಯ ಮುಖಮಾಸೀತ್ ಅಂತ ಹೇಳುವಾಗ ಬ್ರಾಹ್ಮಣಸ್ಯ ಮುಖಂ ಆಸೀತ್, ಬ್ರಾಹ್ಮಣ ಮುಖಂ, ಎರಡು ಸಾಮಾನಾಧಿಕರಣ್ಯ ಬಂತು ಪುರುಷ ಸೂಕ್ತದಲ್ಲಿ. ಬ್ರಾಹ್ಮಣ ಜಾತಿಗೂ ಪರಮಾತ್ಮನ ಮುಖಕ್ಕೂ ಅಂದರೆ ಬಾಯಿ ಸಾಮಾನಾಧಿಕರಣ್ಯ ಹೇಳಿದ್ರೆ ಹೇಗರ್ಥ ಅಂದರೆ ಕಾರ್ಯಕಾರಣ ಭಾವನಿಂದ ಅವನ ಮುಖದಿಂದ ಬ್ರಾಹ್ಮಣ ಜಾತಿ ಸೃಷ್ಟಿಯಾಯಿತು ಅನ್ನುವ ಅರ್ಥ ಹಾಗೆ. ಆದ್ದರಿಂದ ಅಲ್ಲಿ ಕಾರ್ಯಕಾರಣ ಭಾವದಿಂದ ಸಾಮಾನಾಧಿಕರಣ್ಯ, ಅದು ಲಾಕ್ಷಣಿಕವಾದ ಕಾರ್ಯಕಾರಣ ಭಾವದಿಂದ ಲಾಕ್ಷಣಿಕ ಅಂತ ಹೇಳಲ್ಪಡುತ್ತೆ. ಅಗ್ನಿ ಕೋಪ ಪ್ರಸಾದಸ್ತೆ ಸೋಮಃ ಶ್ರೀವತ್ಸಲಕ್ಷಣ ಇತಿ ಪ್ರಕರಣಸ್ಥ ವಾಕ್ಯಾನ ಅಯಮೇವ ಅರ್ಥ. ಅಲ್ಲಿಯೂ ಬರುವ ವಾಕ್ಯಗಳು, ಆ ಪ್ರಕರಣದಲ್ಲಿ ಇರುವ ವಾಕ್ಯಗಳು ಅಗ್ನಿ ಕೋಪ ಪ್ರಸಾದಸ್ತೆ ಸೋಮಃ ಶ್ರೀವತ್ಸಲಕ್ಷಣ ಹೀಗೆ ಹೇಳಿರುವಾಗ ನಿನ್ನ ಕೋಪವೇ ಅಗ್ನಿ ಅಂತ ಹೇಳಿದ್ರೆ, ನಿನ್ನ ಕೋಪದಿಂದ ಅಗ್ನಿ ಸೃಷ್ಟಿಯಾದಿಂದ ಅಗ್ನಿ ತೀಕ್ಷ್ಣವಾದ ಸ್ವಭಾವ ಎಲ್ಲವನ್ನು ಸುಡುತ್ತೆ. ಆದ್ದರಿಂದ ಅಗ್ನಿಯ ಸ್ವಭಾವವು ಪರಮಾತ್ಮನ ಕೋಪ ಅಂತ ಹೇಳಲ್ಪಟ್ಟಿದೆ. ಈ ರೀತಿ ಅದೆಲ್ಲ ಕಾರ್ಯಕಾರಣ ಭಾವ ಅಲ್ಲಿ.
ಯಸ್ಯ ಪ್ರಸಾದಜೋ ಬ್ರಹ್ಮ ರುದ್ರಶ್ಚ ಕ್ರೋಧ ಸಂಭವ. ಪ್ರಸನ್ನತೆಯಿಂದ ಚತುರ್ಮುಖ ಬ್ರಹ್ಮ ಸೃಷ್ಟಿಯಾದ, ಅವನ ಕ್ರೋಧದಿಂದ ರುದ್ರನ್ ಸೃಷ್ಟಿಯಾದ. ಇದೆಲ್ಲ ಹೇಳಿರೋದು ಕೂಡ ಹಾಗೆಯೇ ಕಾರ್ಯಕಾರಣ ಭಾವ. ಯಸ್ಯ ಪ್ರಸಾದಾದಹಂ ಅಚ್ಯುತಸ್ಯ ಭೂತ ಪ್ರಜಾಸರ್ಗಕರೋ ಅಂತಕಾರಿ ಕ್ರೋಧಾಚ್ಚ ರುದ್ರ. ಇದು ರುದ್ರ ಚತುರ್ಮುಖ ಬ್ರಹ್ಮನ ವಾಕ್ಯ. ಯಸ್ಯ ಪ್ರಸಾದಾತ್ ಅಹಂ ಅಚ್ಯುತಸ್ಯ ಪ್ರಸಾದಾತ್ ಅಹಂ ಭೂತಃ ಪ್ರಜಾಸರ್ಗಕರಃ ಭೂತಃ. ಪ್ರಜಾಸರ್ಗಕರ ಅಂದರೆ ಪ್ರಜೆಗಳನ್ನು ಸೃಷ್ಟಿಸುವವನಾದೆ ಅಂತ ಅರ್ಥ. ನಾನು ಅವನ ಪ್ರಸನ್ನತೆಯಿಂದ, ಕ್ರೋಧದಿಂದ ರುದ್ರನು ಸೃಷ್ಟಿಯಾಗಿರೋದ್ರಿಂದ ಅವನು ಜಗತ್ತಿನೆಲ್ಲ ಲಯ ಮಾಡ್ತಾನೆ ಪ್ರಳಯ ಮಾಡೋದ್ರಲ್ಲಿ ಅಂತ ಹೇಳಿಬಿಟ್ಟು ಅದು ವಿಶೇಷೇಷು ಪ್ರಸಾದ ಕ್ರೋಧ ಹೇತುಕತ್ವ ದರ್ಶನಾತ್. ಪ್ರಸಾದ ಕ್ರೋಧ ಮೊದಲಾದೆಲ್ಲ ಕಾರಣ ಅಂತ ಹೇಳಲ್ಪಟ್ಟಿದೆ. ಹಾಗೆ ಕಾರ್ಯಕಾರಣ ಭಾವೇಪಿ ಸಾಮಾನಾಧಿಕರಣ್ಯ ಪ್ರಯೋಗ ದೃಷ್ಟ. ಆದ್ದರಿಂದ ಸಾಮಾನಾಧಿಕರಣ್ಯವು ಕಾರ್ಯಕಾರಣ ಭಾವದಲ್ಲಿಯೂ ಕಂಡುಬರುತ್ತೆ. ಇಲ್ಲಿ ಅದೇ ಉದಾಹರಣೆಯನ್ನು ಕೊಟ್ಟರು. ಇಲ್ಲಿ ಇದು ಅನೇಕ ಕಡೆ ಹೇಳಿದ್ದಾರೆ ಈ ಉದಾಹರಣೆಯನ್ನ. ಆದ್ದರಿಂದ ಅದು ನನಗೆ ತಕ್ಷಣ ಜ್ಞಾಪಕ ಬಂತು. ಬ್ರಾಹ್ಮಣೋಸ್ಯ ಮುಖಮಾಸೀತ್, ಇದು ಬ್ರಾಹ್ಮಣನು ಅವನು ಮುಖನಾದ ಅಂತ ಹೇಳಿದಾಗ ಹಾಗೆಯೇ ಪದ್ಭ್ಯಾಂ ಭೂಮಿ ಇತಿ ವಾಕ್ಯ ಐಕ್ಯಾರ್ಥ್ಯಾತ್. ಇಲ್ಲಿ ಹೇಳುವಾಗ ಹೇಗೆ ಇದಕ್ಕೆ ಅರ್ಥ ಮಾಡೋದು, ಪುರುಷ ಸೂಕ್ತದಲ್ಲಿಯೇ ಉತ್ತರವಿದೆ, ಅಲ್ಲಿ ತೋರಿಸ್ತಾರೆ. ಬ್ರಾಹ್ಮಣ ಮುಖಂ ಅನ್ನುವಾಗ ಸಾಮಾನಾಧಿಕರಣ್ಯ, ಪದ್ಭ್ಯಾಂ ಭೂಮಿ ಎನ್ನುವಾಗ ಕಾರ್ಯಕಾರಣ ಭಾವ. ಪಾದಗಳಿಂದ ಭೂಮಿ ಅಂತ ಹೇಳಿದೆ ಹೊರತು ಪಾದಗಳೇ ಭೂಮಿ ಅಂತ ಹೇಳಲಿಲ್ಲ. ಇಲ್ಲಿ ಸಾಮಾನಾಧಿಕರಣ್ಯ ಹೇಳಲಿಲ್ಲ. ಪದ್ಭ್ಯಾಂ ಭೂಮಿ ಅಂತ ಹೇಳುವಾಗ ಸಮಾನಾಧಿಕರಣ್ಯವಿಲ್ಲ. ಅಲ್ಲಿ ಬೇರೆ ಬೇರೆ ವಿಭಕ್ತಿಯಲ್ಲಿದೆ ಶಬ್ದಗಳು. ಪದ್ಭ್ಯಾಂ ಪಾದಗಳಿಂದ ಭೂಮಿ ಸೃಷ್ಟಿಯಾಯಿತು ಅಂತ ಹೇಳುವಾಗ ಕಾರ್ಯಕಾರಣ ಭಾವ ಬಂತು. ಅದೇ ಅರ್ಥವನ್ನ ಬ್ರಾಹ್ಮಣೋಸ್ಯ ಮುಖಂ ಅನ್ನೋವಾಗಲಿಯೂ ನಾವು ಅರ್ಥ ಮಾಡ್ಕೊಳ್ಬೇಕು. ಅದು ಶ್ರುತಿಯೇ ಅಲ್ಲಿ ಸ್ಪಷ್ಟಪಡಿಸುತ್ತೆ ಇಲ್ಲಿ ಹೇಗೆ ಅರ್ಥ ಮಾಡಬೇಕು ಸಮಾನಾಧಿಕರಣ್ಯವನ್ನ ಅಂತ ಹೇಳ್ಬಿಟ್ಟು. ಆದ್ದರಿಂದ ಇಲ್ಲಿಯೂ ಹಾಗೆಯೇ ಸ್ಥೈರ್ಯಂತೆ ವಸುಧಾತಲಂ ಇತ್ಯಾದಿ ವಾಕ್ಯೇನ ಸರ್ವಸ್ಯ ಉತ್ಪತ್ತಿ ಸ್ಥಿತಿ ಪ್ರವೃತ್ತಯ ಭಗವದಧೀನಃ ಇತ್ಯುಕ್ತಂ ಭವತಿ. ಉತ್ಪತ್ತಿ ಸ್ಥಿತಿ ಪ್ರವೃತ್ತಿಗಳೆಲ್ಲವೂ ಕೂಡ ಸಕಲವು ಎಲ್ಲವೂ ಭಗವದಧೀನವಾದದ್ದೇ. ಅದನ್ನೇ ಒಂದು ವಾಕ್ಯದಲ್ಲಿ ಆಳವಂದರ್ ಸ್ವಾಧೀನ ತ್ರಿವಿಧ ಚೇತನ ಅಚೇತನ ಸ್ವರೂಪ ಸ್ಥಿತಿ ಪ್ರವೃತ್ತಿ ಭೇದಂ ಅಂತ ಹೇಳಿದ್ರು. ಪರಮಾತ್ಮನ ಲಕ್ಷಣ ಎಲ್ಲ ಅವನ ಅಧೀನ. ಪ್ರವೃತ್ತಿಗಳಾಗಲಿ ಸ್ವರೂಪವೋ ಸ್ಥಿತಿಯೋ, ಮೂರು ವಿಧವಾದ ಚೇತನಗಳು ಮೂರು ವಿಧವಾದ ಅಚೇತನಗಳು ಎಲ್ಲದವೂ ಕೂಡ ಅವನ ಅಧೀನ ಅಂತ ಹೇಳುವುದು. ಯತ್ಕಿಂಚಿತ್ ಸೃಜ್ಯತೆ ಏನ ಸತ್ವಜಾತೇನ ವೈ ದ್ವಿಜ ತಸ್ಯ ಸೃಜ್ಯಸ್ಯ ಸಂಭೂತವು ತತ್ಸರ್ವಂ ವೈ ಹರೇಸ್ತನು. ವಿಷ್ಣು ಪುರಾಣದ ವಾಕ್ಯ. ಯತ್ಕಿಂಚಿತ್ ಕೃತ್ಸ್ನ ಕಾರ್ಯವರ್ಗಸ್ಯ ಕಾರಣಂ ತತ್ತತ್ ಕಾರಣ ಅಂತರ್ಯಾಮಿತೆಯ ತತ್ತಚ್ಛರೀರಕಂ ಬ್ರಹ್ಮೈವ. ಇದನ್ನ ಮುಂದೆ ಇಲ್ಲಿ ಹೇಳ್ತಾರೆ ಭಾಷಿಕಾರರು ಇಲ್ಲಿಯೇ ವೇದಾರ್ಥಸಂಗ್ರಹದಲ್ಲಿ. ಇಲ್ಲಿ ಈ ವೇದಾಂತ ಶ್ರವಣದಿಂದಲೇ ವ್ಯುತ್ಪತ್ತಿ ಪೂರ್ಣವಾಗುತ್ತೆ ಅಂತ ಹೇಳ್ಬಿಟ್ಟು. ಆದ್ದರಿಂದ ಈಗ ಒಂದು ಸತಿ ಕೇಳಿದ್ರು ಒಬ್ರು, ಲೌಕಿಕವಾದ ಉದಾಹರಣೆ ಕೊಟ್ಟು ಅಲೌಕಿಕವಾದ ಅರ್ಥ ಹೇಗೆ ಉಪನಿಷತ್ತು ಉಪದೇಶ ಮಾಡೋಕ್ಕೆ ಸಾಧ್ಯ? ಯಾಕೆ ಅಂದರೆ ಏಕೇನ ಮಣ್ಮಂಡೇನ ಸರ್ವಂ ಮೃಣ್ಮಯ ವಿಜ್ಞಾತಂ ಸ್ಯಾತ್ ಅಂತ ಹೇಳಿದೆಯಲ್ಲ. ಮಣ್ಣಿನಿಂದ ಉಂಟಾಗುವುದೆಲ್ಲ ಅಂದರೆ ಒಂದನ್ನು ತಿಳಿದ್ರೆ ಎಲ್ಲ ತಿಳಿಬಹುದು ಅನ್ನೋಕ್ಕೆ ಉದಾಹರಣೆಯಾಗಿ ಅಲ್ಲಿ ಮಣ್ಣನ್ನು ತಿಳಿದ್ರೆ ಮಣ್ಣೇ ಕಾರಣ ಆಯಿತು, ಕುಂಬಾರನೇ ಕಾರಣ ಆದ. ಇದರಿಂದ ಪರಮಾತ್ಮನೇ ಉಪಾದಾನ ನಿಮಿತ್ತ ಅಂತ ತಿಳಿಯಕ್ಕೆ ಸಾಧ್ಯವೇ ಹೇಳಿದ್ರೆ ಅಲ್ಲಿಯೂ ಸಾಧ್ಯ. ಹೇಗೆ ಅಂತ ಹೇಳಿದ್ರೆ ಈ ವಾಕ್ಯ ತಿಳಿಸುತ್ತೆ ನಮಗೆ. ಕೃತ್ಸ್ನ ಕಾರ್ಯವರ್ಗಸ್ಯ ಕಾರಣಂ ತತ್ತತ್ ಕಾರಣ ಅಂತರ್ಯಾಮಿತೆಯ ತತ್ತಚ್ಛರೀರಕಂ ಬ್ರಹ್ಮೈವ. ಮಣ್ಣಿನ ಅಂತರ್ಯಾಮಿಯಾದ ಪರಮಾತ್ಮನೇ ಅದರಲ್ಲಿ ಪರಿಣಾಮ ಉಂಟು ಮಾಡೋಕ್ಕೆ ಕಾರಣ. ಕುಂಬಾರನಲ್ಲಿ ಅಂತರ್ಯಾಮಿಯಾದ ಪರಮಾತ್ಮನೇ ಆ ಮಣ್ಣನ್ನು ಮಡಿಕೆಯಾಗಿ ಮಾಡಿಸೋದಕ್ಕೆ ಕಾರಣ. ಆದ್ದರಿಂದ ಅಲ್ಲಿಯೂ ಉಪಾದಾನವು ಮುಖ್ಯ ವೃತ್ತಿಯಲ್ಲಿ ಪರಮಾತ್ಮನೇ ಆದ, ನಿಮಿತ್ತನೂ ಪರಮಾತ್ಮನೇ. ಆ ದಂಡ ಚಕ್ರಗಳು ಹಾಗೆಯೇ ಅವುಗಳೆಲ್ಲ ಪ್ರವೃತ್ತಿ ಮಾಡಿ ವ್ಯಾಪಾರ ಮಾಡಿ ಎಲ್ಲ ಮಾಡಬೇಕಾದ್ರೆ ಆಯಾ ಶಕ್ತಿಗಳು ಆ ಪದಾರ್ಥಗಳಿಗೆ ಬರೋಕ್ಕೆ ಅಂತರ್ಯಾಮಿಯಾದ ಪರಮಾತ್ಮನೇ ಕಾರಣ. ಅಲ್ಲಿ ಆ ಅಚೇತನ ತಾನೇ ಅದೆಲ್ಲ ಕೆಲಸಗಳು ಆ ಶಕ್ತಿ ಎಲ್ಲ ಮಾಡೋಕ್ಕೆ ಸಾಧ್ಯವಿಲ್ಲ. ಅದು ತೆಗೆದುಕೊಳ್ಳೋಕ್ಕೂ ಆಗೋಲ್ಲ, ಕೆಲಸ ಸಾಮರ್ಥ್ಯವೂ ಉಂಟಾಗುವುದಿಲ್ಲ ಅದಕ್ಕೆ. ಎಲ್ಲ ಅದರಲ್ಲಿಯೂ ಅಂತರ್ಯಾಮಿಯಾದ ಪರಮಾತ್ಮನ ಒಬ್ಬನೇ. ಆದ್ದರಿಂದ ಅವನೇ ಸರ್ವಕಾರಣತ್ವ. ಅದನ್ನ ಈ ವಾಕ್ಯ ತಿಳಿಸುತ್ತೆ. ಯತ್ಕಿಂಚಿತ್ ಸೃಜ್ಯತೆ ಏನ ಸತ್ವಜಾತೇನ ವೈ. ಯಾವ್ಯಾವುದು ಸೃಷ್ಟಿ ಮಾಡಲ್ಪಡುತ್ತೋ, ಯಾರ್ಯಾರಿಂದ ಏನೇನು ಸೃಷ್ಟಿ ಮಾಡುತ್ತೋ, ತಸ್ಯ ಸೃಜ್ಯಸ್ಯ ಸಂಭೂತವು. ಆ ಸೃಜ್ಯವಾದದ್ದು
ಸೃಷ್ಟಿ ಮಾಡಲ್ಪಡುವುದು ಯಾವುದಿದೆಯೋ ಅದರ ಸೃಷ್ಟಿಯಲ್ಲಿ ತತ್ಸರ್ವಂ ವೈ ಹರೇಹೇ ತನುಹು, ಎಲ್ಲವೂ ಪರಮಾತ್ಮನ ಶರೀರವೇ, ಅವನೇ ಅಂತರ್ಯಾಮಿ. ಅಲ್ಲಿ ಒಂದು ತನು ಅನ್ನುವ ಶಬ್ದದಿಂದ ಹೇಳುತ್ತೆ ಇಲ್ಲಿ. ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತ ಆತ್ಮಶಬ್ದೇನ ಸರ್ವಪಿ ಶರೀರಮಿತಿ ಅರ್ಥಸಿದ್ಧಂ, ಅರ್ಥಾತ್ ಸಿದ್ಧಂ. ಯಾವ ಯಾವ ಶಬ್ದಗಳು ಶರೀರಾತ್ಮ ಭಾವವನ್ನು ಹೇಳುತ್ತೆ, ಅನೇಕ ಶಬ್ದಗಳನ್ನು ತೆಗಿತಾರೆ ಇಲ್ಲಿ. ಒಂದು ಕಡೆ ವಪು ಅಂತ ಹೇಳಿದೆ, ಒಂದು ಕಡೆ ತನು, ಒಂದು ಕಡೆ ಶರೀರ, ಒಂದು ಕಡೆ ಶಕ್ತಿ, ಒಂದು ಕಡೆ ರೂಪ, ಒಂದು ಕಡೆ ಆತ್ಮ, ಬೇರೆ 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 ಶಬ್ದಗಳು ಎಲ್ಲವೂ ಶರೀರ ಅನ್ನುವ ಅರ್ಥದಲ್ಲಿಯೇ ಕಂಡು ಬರುತ್ತೆ ಪ್ರಯೋಗದಲ್ಲಿ. ಆತ್ಮ ಶಬ್ದವು ಎಲ್ಲವೂ ಶರೀರ ಅನ್ನುವುದೇ ಅರ್ಥ. ಆತ್ಮೋತೀತಿ ಆತ್ಮ ಅಂತ ಹೇಳ್ಬೋದು. ಸರ್ವಂ ನಿಯಂತ್ರಿತೆಯ ಆತ್ಮೋತೀತಿ ಆತ್ಮ, ಈ ರೀತಿಯೆಲ್ಲ ಅದಕ್ಕೆ ವ್ಯುತ್ಪತ್ತಿಗಳನ್ನು ಹೇಳ್ಬೋದು. ಅಲ್ಲಿ ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟ ಮತ್ತಃ ಸ್ಮೃತಿ ಜ್ಞಾನಮಪೋಹನಂಚ. ಅದರಿಂದ ಇವನಿಗೆ ಉಂಟಾಗುವ ಸ್ಮೃತಿಯೋ ಜ್ಞಾನವೋ ಅದರ ಮರೆಯುವುದೋ ಎಲ್ಲಕ್ಕೂ ಇವನೇ ಕಾರಣ ಅನ್ನೋದು ಕೂಡ ಹೇಳಿದೆ. ಅಂತರ್ಯಾಮಿತ್ವಂ ಸರ್ವಸ್ಯ ಚಾಹಂ ಅಂತರ್ಯಾಮಿತ್ವ ಪರಂ ಹೃದಯ ಯಯಂ ಆತ್ಮ ಇದು ಜೀವಸ್ಯ ಹೃತ್ವಾತ್ ತದಂತರ್ಯಾಮಿ ಚ ಹೃದಯ ಸ್ಥಿತಃ ಇವ ಏವ ಇತಿ ಅರ್ಥ. ಹೃದಯಯಮಾತ್ಮ ಅಂತ ಹೇಳಿ ಜೀವನ ವಿಷಯದಲ್ಲಿ ಒಂದು ಕಡೆ ಉಪನಿಷತ್ತು ಹೇಳಿದ್ರು ಕೂಡ ಅವನಿಗೆ ಅಂತರ್ಯಾಮಿಯಾದ ಪರಮಾತ್ಮನು ಕೂಡ ಅವನೇ ಹೃದಯದಲ್ಲಿಯೇ ಇದ್ದಾನೆ ಅವನು. ಅದು ತಿಳಿಸುತ್ತೆ ಅದನ್ನ. ಆತ್ಮಶರೀರ ಭಾವ ಅವಗಮ ಅಸ್ತು ತತಕ್ಕಿಂ ಮತ್ವರ್ತೀಯ ಪ್ರತ್ಯಯ ನಿರಪೇಕ್ಷ ಸಾಮಾನಾಧಿಕರಣ್ಯಸ್ಯ ಇತರಸ್ಯ ಶರೀರಸ್ಯ ಚ. ಇದು ಒಂದು ಮುಖ್ಯವಾದ ವಿಷಯ ಇಲ್ಲಿ. ಮತ್ವರ್ತೀಯ ಪ್ರತ್ಯಯ ಇದೆಯಲ್ಲ, ಅದರ ನಿರಪೇಕ್ಷವಾದ ಇದು ಹೇಗೆ ಬರುತ್ತೆ ಅಂತ ಅದನ್ನ ಇಲ್ಲಿ ವಿವರಿಸ್ತಾರೆ ಭಾಷಿಕಾರರು. ಇಲ್ಲಿ ಮೊದಲು ಮತ್ತ ಸ್ಮೃತಿ ಜ್ಞಾನಮಪೋಹನಂಚ ಇತ್ಯಾದಿ ವೇದವಿದಗ್ರೇಸರ ವಾಲ್ಮೀಕಿ ಪರಾಶರ ದ್ವೈಪಾಯನ ವಚೋಭಿ ಚ ಪರಸ್ಯ ಬ್ರಹ್ಮಣಃ ಸರ್ವಸ್ಯ ಆತ್ಮತ್ವ ಅವಗಮಾತ್ ಚಿದಚಿದಾತ್ಮಕಸ್ಯ ವಸ್ತುನಃ ತಚ್ಚರೀರತ್ವ ಅವಗಮಾಚ. ಈಗ ಮುಂದೆ ಒಂದು ಮುಖ್ಯವಾದ ವಿಷಯವನ್ನು ಹೇಳ್ತಾರೆ ಇಲ್ಲಿ. ಶರೀರಸ್ಯ ಚ ಶರೀರಿಣಂ ಪ್ರತಿ ಪ್ರಕಾರತೆಯ ಏವ ಪದಾರ್ಥತ್ವಾತ್ ಅಂತ ಹೇಳಿದ್ರು. ಪದಾರ್ಥತ್ವಾದ ಅದು ಪದಾರ್ಥವಾಗಿದೆ, ಶರೀರಿ ಪ್ರಕಾರವಾಗಿ ಪದಾರ್ಥವಾಗಿದೆ. ಅಂದರೆ ಇಲ್ಲಿ ಒಂದು ಮುಖ್ಯವಾದ ವಿಷಯ ಬರುತ್ತೆ, ಮತ್ವರ್ಥೀಯ ಪ್ರತ್ಯಯ ಅಂತ ಹೇಳ್ಬಿಟ್ಟು. ಒಂದು ವಿಶೇಷಣ ಒಬ್ಬನಿಗೆ ಅಪೃಥಕ್ ಸಿದ್ಧವಾಗಿದ್ದರೆ ಆಗ ಅದರಲ್ಲಿ ಮತುಪನ ಪ್ರತ್ಯಯ ಇಲ್ಲದೆ ಶಬ್ದವನ್ನು ಪ್ರಯೋಗಿಸಬಹುದು. ಆದ್ದರಿಂದ ಇವಾಗ ನೀಲಂ ಘಟಃ ಅಂತ ಹೇಳ್ಬೋದು, ಅಥವಾ ಒಂದು ಪುಷ್ಪವನ್ನೇ ಹೇಳ್ಬೋದು. ಈ ರೀತಿ ಒಂದೊಂದು ಇದಕ್ಕೆ ಆ ವರ್ಣವನ್ನೇ ಹೇಳಿಯೇ ಹೇಳಕ್ಕೆ ಸಾಧ್ಯ. ನೀಲವರ್ಣ ಉಳ್ಳದ್ದು ಪುಷ್ಪ ಅಂತ ಹೇಳಬೇಕಾಗಿಲ್ಲ, ನೀಲ ಪುಷ್ಪ ಅಂತ ಹೇಳಿದ್ರು ಸಾಕು, ನೀಲ ಅಂತ ಹೇಳಿದ್ರು ನಡೆಯುತ್ತೆ. ಯಾಕೆ ಅಂತ ಹೇಳಿದ್ರೆ ಅದು ಅಪೃಥಕ್ ಸಿದ್ಧವಾದ ವಿಶೇಷಣ. ಗುಣಗಳಾಗಲಿ ಜಾತಿಯಾಗಲಿ ಅದು ಅಪೃಥಕ್ ಸಿದ್ಧವಾದ ವಿಶೇಷಣವಾಗಿದೆ ಒಂದು ಪದಾರ್ಥಕ್ಕೆ. ಅಲ್ಲಿ ಮತ್ವರ್ಥೀಯವಾದ ಪ್ರತ್ಯಯ ಸಂಸ್ಕೃತದಲ್ಲಿ ಪ್ರಯೋಗದಲ್ಲಿ ಬೇಕಾಗಿರೋದಿಲ್ಲ. ಆಗ ಗೌಹು ಅಂದ್ರೆ ಸಾಕು, ಗೋತ್ವ ವಿಶಿಷ್ಟವಾದ ಪದಾರ್ಥ ಇದು ಅಂತ ಹೇಳಬೇಕಾಗಿಲ್ಲ. ಗೌಹು ಅಂದರೆ ಅಲ್ಲಿ ಅದುವೇ ಅಂತರ್ಗತ ಅದರಲ್ಲಿ. ಯಾಕೆ ಅಂದರೆ ಅದು ಬೇರೆ ಪಡಿಸೋಕ್ಕಾಗೋದಿಲ್ಲ. ಇದನ್ನ ಗುಣವನ್ನೋ ಅಥವಾ ಜಾತಿಯನ್ನೋ ಬೇರೆ ಪಡಿಸೋಕ್ಕಾಗೋದಿಲ್ಲ. ಆದರೆ ಕೆಲವು ಪೃಥಕ್ ಸಿದ್ಧವಾದ ಪದಾರ್ಥಗಳು ಏನಾಗುತ್ತೆ ಅಂದರೆ ಗುಣ ಜಾತಿ ಒಂದು ದ್ರವ್ಯ ಅಂತ ಇಟ್ಕೊಂಡ್ರೆ, ಗುಣ ಜಾತಿ ದ್ರವ್ಯ ಅನ್ನೋದು ಅಪೃಥಕ್ ಸಿದ್ಧವಾದ ವಿಶೇಷಣವಾಗಿ ಲೋಕದಲ್ಲಿ ನಮಗೆ ಕಂಡು ಬರೋದಿಲ್ಲ. ಒಬ್ಬ ದಂಡವನ್ನು ಇಟ್ಕೊಂಡಿದ್ರೆ ಅದು ದ್ರವ್ಯ, ದಂಡ ಅನ್ನೋದು ಅವನಿಗೆ ಗುಣ ಅಥವಾ ಜಾತಿ ಅಲ್ಲ. ಆ ದಂಡವನ್ನು ಬೇರೆ ಮಾಡಬಹುದು. ದಂಡ ಇಟ್ಕೊಂಡಿರುವಾಗ ಮಾತ್ರ ಅವನು ದಂಡ ವಿಶಿಷ್ಟನಾಗ್ತಾನೆ. ಆಗ ದಂಡಿ ಅಂತಾನೆ ಹೇಳಬೇಕು, ದಂಡಂ ದೇವದತ್ತಃ ಅಂತ ಹೇಳಕ್ಕಾಗೋದಿಲ್ಲ. ಯಾಕೆ ಅಂದರೆ ಅಲ್ಲಿ ದಂಡವನ್ನು ಉಳ್ಳವನು ಅಂತಾನೆ ಅರ್ಥ ಮಾಡಬೇಕು, ಪದ ಪ್ರಯೋಗ ಮಾಡಬೇಕು. ಅದಕ್ಕೆ ಮತ್ವರ್ಥೀಯ ಪ್ರತ್ಯಯ ಅಂತ ಸೇರ್ಕೊಳ್ಳುತ್ತೆ, ದಂಡಿ ಅಂತ ಶಬ್ದ ಆಗುತ್ತೆ ಅದು. ಆದರೆ ಇಂತಹ ಕಡೆ ಪದಾರ್ಥಗಳು ಯಾವಾಗಲೂ ಬೇರೆಯಾಗಿ ಪೃಥಕ್ ಸಿದ್ಧವಾಗಿಯೇ ಲೋಕದಲ್ಲಿ ಕಂಡು ಬರುತ್ತೆ. ಆದರೆ ಚೇತನಗಳೆಲ್ಲ ಪದಾರ್ಥಗಳು ಪರಮಾತ್ಮನಿಗೆ ಶರೀರವಾದರೆ ಆದರೂ ಕೂಡ ವಿಶೇಷಣವಾದರೆ ಮತ್ವರ್ಥೀಯ ಪ್ರತ್ಯಯ ಬೇಕಲ್ಲ ಅಲ್ಲಿ ಅಂತ ಒಂದು ಪ್ರಶ್ನೆ ಬರುತ್ತೆ. ತತ್ವಮಸಿ ಅನ್ನೋದ್ರಲ್ಲಿ ಮತ್ವರ್ಥೀಯ ಪ್ರತ್ಯಯ ಇಲ್ಲ. ಆದ್ದರಿಂದ ಇಲ್ಲಿ ಹೇಗೆ ಹೇಳಕ್ಕೆ ಸಾಧ್ಯ? ಇಂಥ ಕಡೆ ಅದು ಪದಾರ್ಥವಾದ್ದರಿಂದ ಬೇರೆಯಾಗಿ ಇರಕ್ಕೆ ಸಾಧ್ಯ.
ಆದರೆ ಬೇರೆಯಾಗಿ ದ್ರವ್ಯ ಅನ್ನುವುದು ಸೇರಿ ಅಪತಕ್ಷಿದ್ಧವಾಗಿ ಕಂಡು ಬರೋದಿಲ್ಲ ಅಂದರೆ ಶ್ರುತಿ ಹೇಳುತ್ತೆ ಇದು ದ್ರವ್ಯವಾಗಿದ್ದರೂ ಪರಮಾತ್ಮನನ್ನು ಬಿಟ್ಟು ಬೇರೆಯಾಗಿರಕ್ಕೆ ಸಾಧ್ಯವೇ ಇಲ್ಲ ಅಂತ. ಪರಮಾತ್ಮನಿಗೆ ಅಪೃಥಕ್ ಸಿದ್ಧವಾಗಿಯೇ ವಿಶೇಷಣವಾಗಿದೆ. ಆದ್ದರಿಂದ ಅದು ಅದು ಅಪೃಥಕ್ ಸಿದ್ಧವಾದ ವಿಶೇಷಣವಾಗಿ ಪರಮಾತ್ಮನ ಆಧಾರದಲ್ಲಿಯೇ ಇದ್ದು ಅವನ ಒಂದು ನಿಯಮದಲ್ಲಿ ಯಾವಾಗಲೂ ಇರೋದ್ರಿಂದ ಮಧ್ವರ್ತೀಯ ಪ್ರತ್ಯಯ ಇಲ್ಲದೆ ಅಲ್ಲಿ ಪ್ರಯೋಗ ಮಾಡೋಕ್ಕೆ ಸಾಧ್ಯ ಅನ್ನೋದನ್ನ. ಆದ್ದರಿಂದ ಗುಣವೋ ಜಾತಿಯೋ ದ್ರವ್ಯವೋ ಮುಖ್ಯವಲ್ಲ. ಮಧ್ವರ್ಥೀಯ ಪ್ರತ್ಯಯವನ್ನು ಉಪಯೋಗಿಸೋಕ್ಕೆ ಸಂಸ್ಕೃತ ಶಬ್ದಗಳಲ್ಲಿ ಗುಣ, ದ್ರವ್ಯ ಅಥವಾ ಜಾತಿ ಇದು ಮುಖ್ಯವಲ್ಲ. ಯಾವುದು ಅಪೃಥಕ್ ಸಿದ್ಧವಾಗಿದೆಯೋ ಅದನ್ನು ಹಾಗೆ ಉಪಯೋಗಿಸ್ಬೋದು. ಪೃಥಕ್ ಸಿದ್ಧವಾಗಿದ್ದರೆ ಉಪಯೋಗಿಸಿದ್ದ ಆಗೋದಿಲ್ಲ. ಪದಾರ್ಥವಾಗಿರಲಿ, ಯಾವುದೇ ಆಗಿರಲಿ, ಗುಣವೇ ಆಗಿರಲಿ, ಜಾತಿಯೇ ಆಗಿರಲಿ, ಪೃಥಕ್ ಸಿದ್ಧವಾಗಿದ್ದರೆ ಮಧ್ವರ್ಥೀಯ ಪ್ರತ್ಯಯ ಬೇಕು. ಪೃಥಕ್ ಸಿದ್ಧ ಇಲ್ಲ ಅಂದರೆ ಅದು ಬೇಕಾಗಿಲ್ಲ. ಅದು ಸ್ಪಷ್ಟವಾಗಿ ಸ್ಥಾಪನೆ ಮಾಡ್ತಾರೆ ಇಲ್ಲಿ. ಅದೊಂದು ಮುಖ್ಯವಾದ ಸಮಾನಾಧಿಕರಣದಲ್ಲಿ ಅದು ಮುಖ್ಯವಾದ ವಿಷಯ. ಅದನ್ನೇ ಇಲ್ಲಿ ಹೇಳ್ತಾರೆ. ಇಲ್ಲಿ ಮಧ್ವರ್ಥೀಯ ಪ್ರತ್ಯಯ ನಿರಪೇಕ್ಷ ಸಮಾನಾಧಿಕರಣ ಹೇಗೆ ಹೇಳಕ್ಕೆ ಸಾಧ್ಯ? ನೀವು ಹೇಳಿದ್ರು ಶರೀರಸ್ಯ ಚ ಶರೀರಣಂ ಪ್ರತಿ ಪ್ರಕಾರತೆಯ ಏವ ಪದಾರ್ಥತ್ವಾತ್. ಶರೀರಕ್ಕೆ ಪ್ರಕಾರವಾಗಿಯೇ ಪದಾರ್ಥವಾಗಿದೆ. ಅದು ಸ್ವತಂತ್ರವಾದ ಸತ್ತೇ ಇಲ್ಲ ಶರೀರಕ್ಕೆ. ಶರೀರಿಯನ್ನು ಕುರಿತು ಸ್ವತಂತ್ರ ಸತ್ತೇ ಇಲ್ಲ. ಈಗ ನಮ್ಮ ಶರೀರಕ್ಕೂ ಹಾಗೆಯೇ, ಅದಕ್ಕೋಸ್ಕರವೇ ಶರೀರ ಅಂತ ಹೇಳಲ್ಪಡುತ್ತೆ. ನಮ್ಮ ದೇಹವೆಲ್ಲ ಶರೀರ ಅಂತ ಹೇಳ್ತೀವಲ್ಲ, ಇದಕ್ಕೆ ಶರೀರ ಅನ್ನುವ ಶಬ್ದ ಹೇಗೆ ಸಾಧ್ಯ? ಶರೀರದ ಲಕ್ಷಣ ಸಾಧ್ಯವೇ? ಯಾಕೆ ಅಂದರೆ ವ್ಯಷ್ಟಿ ಸೃಷ್ಟಿಗೆ ಮೊದಲು ಇರೋದಿಲ್ವಲ್ಲ ಶರೀರ ಅವನಿಗೆ. ವ್ಯಷ್ಟಿ ಸೃಷ್ಟಿ ಆದಮೇಲೆ ತಾನೇ ಶರೀರ ಎಲ್ಲ ಬರೋದು ಇವನಿಗೆ, ದೇಹ ಇಂದ್ರಿಯಗಳೆಲ್ಲ ಬರೋದು. ಯಾವತ್ತೂ ಇಲ್ಲ ಅಂತ ಹೇಳಿದ್ರೆ ಅಪತಕ್ಷಿದ್ಧವಾದ ಸಂಬಂಧ ಯಾವತ್ತೂ ಇಲ್ವಲ್ಲ ಇವನಿಗೆ, ಪೃಥಕ್ ಆಗಿಬಿಡುತ್ತಲ್ಲ, ಹೇಗೆ ಹೇಳಕ್ಕೆ ಸಾಧ್ಯ ಅಂತ ಪ್ರಶ್ನೆ ಬರಬಹುದು. ಆಯಾ ಅವಸ್ಥೆಗಳಲ್ಲಿ ಅಂತ ಅದನ್ನು ಹೇಳ್ತಾರೆ. ಅದಕ್ಕೆ ಅದನ್ನ ಪರಿಷ್ಕಾರ ಮಾಡ್ತಾರೆ ಲಕ್ಷಣದಲ್ಲಿ. ಆ ಶರೀರ ಅನ್ನೋದು ಯಾಕೆ ಹೇಳುತ್ತೆ ಅಂದರೆ ಅಚೇತನ ಪದಾರ್ಥವೇ ಶರೀರ. ಯಾಕೆ ಅಂದರೆ ಅಚೇತನ ಪದಾರ್ಥಕ್ಕೆ ಸ್ವತಂತ್ರವಾದ ಸತ್ತೆಯೇ ಇಲ್ಲ ಲೋಕದಲ್ಲಿ. ಎಂದು ಯಾವತ್ತೂ ಒಂದು ಅಚೇತನ ಪದಾರ್ಥ, ದ್ರವ್ಯ ಸ್ವತಂತ್ರವಾಗಿರಕ್ಕಾಗೋದಿಲ್ಲ. ಇದು ವೇದಾಂತದ ದೃಷ್ಟಿ. ವೇದಾಂತ ಸ್ಪಷ್ಟವಾಗಿ ಅದನ್ನು ತಿಳಿಸುತ್ತೆ. ಎಲ್ಲ ಪದಾರ್ಥಗಳಲ್ಲಿಯೂ ಎಲ್ಲೆಲ್ಲಿ ನಾಮರೂಪವಿದೆಯೋ ಅಲ್ಲೆಲ್ಲ ಒಬ್ಬ ಜೀವಾತ್ಮನು, ಒಬ್ಬ ಪರಮಾತ್ಮನು ಇದ್ದಾನೆ. ಸಮಷ್ಟಿ ಸೃಷ್ಟಿಯಲ್ಲಿ ಹೇಗೆ ಅಂದರೆ ಪರಮಾತ್ಮ ಅಂತರ್ಯಾಮಿಯಾಗಿದ್ದಾನೆ ಅಲ್ಲಿ. ಆದ್ದರಿಂದ ಅಲ್ಲಿಯೂ ಸ್ವತಂತ್ರವಾಗಿಲ್ಲ. ಪಂಚಭೂತಗಳು, ಪಂಚ ತನ್ಮಾತ್ರೆಗಳು ಸ್ವತಂತ್ರವಾಗಿರೋಕ್ಕಾಗೋದಿಲ್ಲ. ಪರಮಾತ್ಮ ಅಂತರ್ಯಾಮಿಯಾಗಿದ್ದೇ ಅದರಲ್ಲಿ ಪರಿಣಾಮವನ್ನು ಉಂಟು ಮಾಡ್ತಾನೆ. ಅದು ಎಂದಿಗೂ ಶರೀರವೇ. ಅದು ಶರೀರ ಶರೀರ ಅಂತ ಹೇಳಿ ಅದರಿಂದ ಅದಕ್ಕೆ ಪರಾರ್ಥತ್ವಾತ್ ಅಂತ ಹೇಳುದು. ಶೇಷಃ ಪರಾರ್ಥತ್ವಾತ್ ಅಂತ ಜೈಮಿನಿ ಸೂತ್ರ. ಶೇಷವಾಗಿಯೇ ಇರುತ್ತೆ ಯಾವಾಗಲೂ, ಅದು ಎಂದಿಗೂ ಶೇಷಿಯಾಗೋದಿಲ್ಲ ಶರೀರ. ಆದ್ದರಿಂದ ಅದಕ್ಕೆ ಸ್ಪಷ್ಟವಾಗಿ ಶರೀರ ಅಂತ ಎಲ್ಲ ಚೇತನಕ್ಕೂ ಹೇಳ್ಬೋದಿಲ್ಲ. ಯಾಕೆ ಅಂದರೆ ಯಾವತ್ತೂ ಅದು ಒಬ್ಬ ಚೇತನಗೋಸ್ಕರ ಅಧೀನದಲ್ಲಿಯೇ ಇರಕ್ಕೆ ಸಾಧ್ಯ, ಸ್ವತಂತ್ರವಾಗಿರಕ್ಕಾಗೋದಿಲ್ಲ ಅದು. ಆದ್ದರಿಂದ ಅದಕ್ಕೆ ಪ್ರಕಾರ ಅಂತ ಹೇಳಲ್ಪಡುತ್ತೆ. ಪ್ರಕಾರವಾಗಿಯೇ ಶರೀರ, ಈ ಶರೀರಗಳು ಅಂತ ಹೇಳಲ್ಪಟ್ಟ ಚಿದಚಿತ್ತು ಅಲ್ಲ ಪರಮಾತ್ಮನ ಶರೀರ. ಶರೀರಿಯನ್ನು ಕುರಿತು ಪ್ರಕಾರವಾಗಿಯೇ ಅದಕ್ಕೊಂದು ಪದಾರ್ಥವಾಗುತ್ತೆ. ಇನ್ನು ಅನುಪ್ರವೇಶ ಮಾಡಿದ್ಮೇಲೆ ಅದಕ್ಕೆ ಪದಾರ್ಥತ್ವ ಅಂತ ಉಂಟಾಗುತ್ತೆ. ಇಲ್ಲದೆ ಹೋದ್ರೆ ಅದು ಪದಾರ್ಥವೇ ಆಗೋದಿಲ್ಲ. ಅದು ಶರೀರ ಶರೀರಿಣೋಶ್ಚ ಧರ್ಮಭೇದೇಪಿ ತಯೋ ಅಸಂಕರಾತ್. ಇದು ಎರಡನೆಯ ಮುಖ್ಯವಾದ ವಿಷಯ. ಧರ್ಮದಲ್ಲಿ ಭೇದವಿದ್ದರೂ ಸಾಂಕರ್ಯವಿಲ್ಲ. ಶರೀರದ ಧರ್ಮಗಳು ಶರೀರದಲ್ಲಿರುತ್ತೆ, ಶರೀರಿಯ ಧರ್ಮಗಳು ಶರೀರದಲ್ಲಿರುತ್ತೆ. ಸರ್ವಶರೀರಂ ಬ್ರಹ್ಮ ಇತಿ ಬ್ರಹ್ಮಣಃ ವೈಭವಂ ಪ್ರತಿಪಾದಯದ್ಭಿಹಿ. ಎಲ್ಲವನ್ನು ಶರೀರವಾಗಿ ಉಳ್ಳವನು ಬ್ರಹ್ಮ ಅಂತ ಅವನ ವೈಭವವನ್ನು ಪ್ರತಿಪಾದಿಸುವಂತಹ ಶ್ರುತಿಗಳು ಅಂತ ಹೇಳಿದ್ರು. ಆದ್ದರಿಂದ ಇಲ್ಲಿ ಆಕೃತ್ಯಧಿಕರಣ ನ್ಯಾಯ ಸ್ಮಾರಿತ ಅಂತ ಹೇಳಿದ್ರು. ಆಕೃತ್ಯಧಿಕರಣ ಅನ್ನೋದು ಒಂದು ಪ್ರಸಿದ್ಧವಾದ ಅಧಿಕರಣ, ಜೈಮಿನಿ ಹೇಳುವಂಥದ್ದು. ಪೂರ್ವಮೀಮಾಂಸಕರು ಶಬ್ದಕ್ಕೆ ಶಕ್ತಿ ಯಾವುದರಲ್ಲಿದೆ ಅಂದರೆ ಜಾತಿ ಅಂತ ಹೇಳಿದ್ರು. ವ್ಯಕ್ತಿಯನ್ನು ತಿಳಿಸೋದಿಲ್ಲ ಅಂತ ಅವರಿಗೆ ಸಿದ್ಧಾಂತ. ಅವರು ಹೇಳೋದು ಪೂರ್ವಮೀಮಾಂಸಕರು, ಶಬ್ದಗಳು ಜಾತಿಯನ್ನು ಮಾತ್ರ ತಿಳಿಸುತ್ತೆ. ಗೌಹು ಅಂದರೆ ಗೋತ್ವ ಜಾತಿಯನ್ನು ತಿಳಿಸುತ್ತೆ, ವ್ಯಕ್ತಿಯನ್ನು ಹೇಳೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಶ್ರುತಿ ಹೇಳುತ್ತೆ, ಒಂದು ಅಗ್ನಿಶೋಮಿಯಂ ಪಶುಮಾಲಭೇತ ಅಂತ. ಆ ಪಶು ಅನ್ನುವ ಶಬ್ದ ವ್ಯಕ್ತಿಯನ್ನು ತಿಳಿಸ್ಬಿಟ್ರೆ
ವೇದ ಕಾಲದಲ್ಲಿ ಯಾವುದೋ ಒಂದು ಮೊದಲು ಸೃಷ್ಟಿಯಾದ ಪಶು ಇತ್ತಲ್ಲ, ಆ ಪಶುವನ್ನೇ ತಗೊಂಡ್ಬರ್ಬೇಕು ಇವಾಗ ಹೋಮ ಮಾಡೋದಕ್ಕೆ. ಯಾಕೆಂದ್ರೆ ಅದು ವ್ಯಕ್ತಿಯನ್ನು ತಿಳಿಸುತ್ತಲ್ಲ, ಆ ಒಂದು ಪರ್ಟಿಕ್ಯುಲರ್ ಆಬ್ಜೆಕ್ಟ್ ತಿಳಿಸೋದಿಲ್ಲ, ಜಾತಿಯನ್ನು ತಿಳಿಸುತ್ತೆ. ಪಶು ಜಾತಿಗೆ ಸೇರಿದ ಒಂದು ವ್ಯಕ್ತಿ ಯಾವುದಾದ್ರೂ ಆಗಿರ್ಬೋದು, ಪಶು ಅಂತ ಹೇಳಲ್ಪಟ್ಟ ಒಂದು ವ್ಯಕ್ತಿಯನ್ನ ಹೋಮ ಮಾಡಬೇಕು. ಪಶು ಶಬ್ದ ವ್ಯಕ್ತಿಯನ್ನು ತಿಳಿಸ್ಬಿಟ್ರೆ ಆಗ ಒಂದು ಪರ್ಟಿಕ್ಯುಲರ್ ಪರ್ಸನ್ ಆಗ್ಬಿಡುತ್ತದು. ಆದ್ದರಿಂದ ಜಾತಿಯನ್ನು ತಿಳಿಸುತ್ತೆ ಅನ್ನೋದು ಪೂರ್ವಮೀಮಾಂಸಕರ ವ್ಯೂ, ಅವರ ದೃಷ್ಟಿಯಲ್ಲಿ ಹಾಗೆ ಅರ್ಥ. ಆದರೆ ಒಂದು ಕಡೆ ಬದಲಾಯಿಸಿದ್ರು ಅದನ್ನ. ಯಾಕೆ ಅಂದರೆ ಅದು ತಪ್ಸಕ್ಕಾಗಲಿಲ್ಲ ಅವ್ರಿಗೆ. ಹೇಳಿದ್ರು ಪಿಂಗಳಾಕ್ಷೀಂ ಲೋಹಿತಾಂ ಪಿಂಗಳಾಕ್ಷೀಂ ಏಕಹಾಯನೀಂ ಅಂತ ಹೇಳಿಬಿಟ್ಟು ಗವಾಂ ಸೊ ಗವಾ ಸೋಮ್ ಕ್ರೀಣಾತಿ ಅಂತ ಒಂದು ವಾಕ್ಯ ಬರುತ್ತೆ. ಇದು ಆಕೃತಿ ಅಧಿಕರಣಕ್ಕೆ ವಿಷಯವಾದ ವಾಕ್ಯ. ಅದು ಏಕಹಾಯಿನ್ಯ ಪಿಂಗಳೆಯ ಏಕಹಾಯಿನ್ಯ ಗವಾ ಸೋಮಂ ಕ್ರೀಣಾತಿ. ಸೋಮಲತೆಯನ್ನ ಸೋಮಯಾಗ ಮಾಡುವ ಸೋಮಲತೆ ತಗೊಳ್ಬೇಕಾದ್ರೆ 1 ವರ್ಷದ ಬೂದು ಬಣ್ಣದ ಕಣ್ಣಿರುವಂತಹ ಒಂದು ಹಸುವನ್ನ ಕೊಟ್ಟು ಅದನ್ನ ತೆಗೆದುಕೊಳ್ಬೇಕು. ಇಲ್ಲಿ ಏಕಹಾಯನ್ಯ ಪಿಂಗಾಕ್ಷ ಇದೆಲ್ಲ ಹೇಗೆ ಹೇಳ್ತೀರಾ ಅರ್ಥ ಇದಕ್ಕೆ ಅಂದ್ರೆ ಇದೆಲ್ಲ ವಿಶೇಷಣಗಳು ಅಂತ ಹೇಳಿದ್ರು. ಇದೆಲ್ಲ ವ್ಯಕ್ತಿಯೇ ವಿಶೇಷಣ, ಏಕಹಾಯನ್ಯ ವಿಶಿಷ್ಟವಾದ ವ್ಯಕ್ತಿಯನ್ನು ತಿಳಿಸುತ್ತೆ ಅಂದ್ರು ಅವರು. ಆಗ ವಿಶಿಷ್ಟವಾದ ಅರ್ಥದ ಒಪ್ಕೊಂಡಂಗಾಯ್ತು ಅಲ್ಲಿಗೆ. ಆಕೃತಿ ಅಧಿಕರಣದಲ್ಲಿ ಇದನ್ನು ಒಪ್ಕೊಳ್ತಾರೆ ಅವರು. ಇದು ಬಹಳ ಮುಖ್ಯವಾದದ್ದು. ಈ ವಾಕ್ಯ ಈ ವಿಷಯವನ್ನು ಕುರಿತು ಪುಸ್ತಕವನ್ನೇ ಬರೆದಿದ್ದಾರೆ ಅಭಿನವ ರಂಗನಾಥರು. ದೊಡ್ಡ ಪುಸ್ತಕವೇ ಇದೆ, ಪುಸ್ತಕಗಳೇ ಬರೆದಿದ್ದಾರೆ ಬೇಕಾದಷ್ಟು. ನಮ್ಮ ಆಚಾರ್ಯರುಗಳು ಅದನ್ನು ವಿಚಾರಿಸಿ ಈ ವಾಕ್ಯಗಳಲ್ಲಿ ಅರ್ಥಗಳನ್ನು ಹೇಗೆ ನಿರ್ಧಾರ ಮಾಡೋದು ಅದೆಲ್ಲ ವಿಚಾರಿಸಿ ದೊಡ್ಡ ವಿಚಾರ ಅದು. ಆಕೃತಿ ಅಧಿಕರಣದ ನ್ಯಾಯ ಅಂತ ಹೆಸರು. ಅಲ್ಲಿ ಒಪ್ಕೊಂಡಿದ್ದಾರೆ ಅವರು. ವಿಶಿಷ್ಟವಾದ ಶಕ್ತಿಗೆ ವಿಶಿಷ್ಟವಾದ ಪದಾರ್ಥದಲ್ಲಿ ತಿಳಿಸುವ ಶಕ್ತಿ ಇದೆ ಅಂತ ಹೇಳ್ಬಿಟ್ಟು, ಗೌ ಅಂದ್ರೆ ಗೋತ್ವ ವಿಶಿಷ್ಟವಾದ ವ್ಯಕ್ತಿ ತಿಳಿಸುತ್ತೆ, ಅದು ಬರೀ ಜಾತಿ ಅಲ್ಲ ಅನ್ನೋದನ್ನು ಒಪ್ಕೊಂಡಿದ್ದಾರೆ ಅವರು. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ಸುದರ್ಶನ ಸೂರಿಗಳು, ಇದನ್ನ ತಿಳಿಸುತ್ತೆ ಇದು ಅಂತ ಹೇಳ್ಬಿಟ್ಟು. ಅದರಿಂದ ಅದರಲ್ಲಿ ಅದಕ್ಕೆ ಶರೀರಿಣೋ ಧರ್ಮಭೇದೆ ಪಿತಯೋ ಅಸಂಕರಾತ್, ಸಾಂಕರ್ಯ ಇಲ್ಲ ಎರಡಕ್ಕೂ ಒಂದಕ್ಕೊಂದಕ್ಕೆ. ಮಹಾಪಾತಕಿನಃ ಸಂಸರ್ಗಿಣಶ್ಚ ಧರ್ಮಭೇದೇಪಿ ಸಂಸರ್ಗ ಪ್ರಯುಕ್ತಂ ಪಾದಕಿತ್ವಂ ಆಪತತಿ. ಇದಕ್ಕೆ ಪೂರ್ವ ಪಕ್ಷಿ ಹೇಳ್ತಾರೆ, ಹೇಗೆ ಹೇಳ್ತೀರಾ ನೀವು, ಸಾಂಕರ್ಯ ಇಲ್ಲ ಅಂತ ಹೇಗೆ ಹೇಳಕ್ ಸಾಧ್ಯ? ಶರೀರಕ್ಕೆ ಒಂದಕ್ಕೊಂದಕ್ಕೆ ಮಿಶ್ರಣ ಆಗಲ್ಲ ಅಂತಿರಲ್ಲ. ಶರೀರದ ಧರ್ಮ ಶರೀರಕ್ಕೆ ಬರೋಲ್ಲ, ಶರೀರಿಯ ಧರ್ಮ ಶರೀರಕ್ಕೆ ಬರೋದಿಲ್ಲ ಅಂತಿರಲ್ಲ. ಪಂಚಮಹಾಪಾತಕಗಳು ಹೇಳಿದೆ. ಪಂಚಮಹಾಪಾತಕಗಳಲ್ಲಿ 5 ಪಾತಕಗಳು ಹೇಳಿದಾಗ 4 ಪಾತಕಗಳು ಬೇರೆ ಬೇರೆ ಹೇಳಿದ್ರು. 5ನೇದು ಯಾರು ಅಂದ್ರೆ ಈ 4 ಪಾತಕಗಳಿದ ಜೊತೆ ಒಬ್ಬ ಇರ್ತಾನಲ್ಲ, ಅವನು ಪಂಚನೆಯ ಮಹಾಪಾತಕ, ಪಂಚಮಹಾಪಾತಕ ಮಾಡಿರೋವಂಥ ಅರ್ಥ. ಅವನ 5ನೇದ ಪಾತಕ ಯಾವುದು ಮಹಾಪಾತಕ ಅಂದ್ರೆ ಈ 4 ಪಾತಕಗಳೊಡನೆ ಸಂಸರ್ಗ ಹೊಂದಿರೋವನು. ಅದು ಹೊಂದಿದ್ರೆ ಅದುವೇ ಒಂದು ದೊಡ್ಡ ಪಾತಕ, ಅದು ಮಹಾಪಾತಕ ಅಂತ ಹೇಳಲ್ಪಟ್ಟಿದೆ. ಇದು ವಿಷ್ಣು ಪುರಾಣದಲ್ಲಿ ಹೇಳಲ್ಪಟ್ಟಿದೆ ಇದು. ಆದ್ದರಿಂದ ಇಲ್ಲಿ ಪ್ರಶ್ನೆ ಕೇಳ್ತಾರೆ, ಪಂಚಮಹಾಪಾತಕಿನಃ ಸಂಸರ್ಗಿಣಶ್ಚ, ಅವರೊಡನೆ ಸಂಸರ್ಗ ಹೊಂದಿರೋವನು. ಧರ್ಮಭೇದೇಪಿ, ಧರ್ಮದಲ್ಲಿ ಭೇದವಿದ್ರು, ಇವ್ರಿಗೆ ಬೇರೆ ಅವ್ರು ಬೇರೆ. ಸಂಸರ್ಗ ಪ್ರಯುಕ್ತಂ ಪಾತಕಿತ್ವಂ ಆಪತತಿ, ಅವನು ಒಬ್ಬ ಪಾತಕಿ ಆಗ್ಬಿಡ್ತಾನೆ ಅಂತ ಹೇಳಿದೆಯಲ್ಲ. ಹಾಗೆಯೇ ಒಂದು ಕಾಷ್ಠಸ್ಯ, ಒಂದು ಕಡ್ಡಿಯನ್ನ ಉಪ್ಪು ನೀರಿನಲ್ಲಿ ಹಾಕಿದ್ರೆ ರುಮಾ ಅಂತ ಹೇಳಿ ಉಪ್ಪು ನೀರು, ರುಮಾಯಾಶ್ಚ ಧರ್ಮಭೇದೆ ಸತ್ಯೇವ. ಉಪ್ಪು ನೀರಿಗೂ ಕಡ್ಡಿಗೂ ವ್ಯತ್ಯಾಸವಿದೆ. ಕಡ್ಡಿಯನ್ನು ಉಪ್ಪು ನೀರಲ್ಲಿ ಹಾಕಿದ್ರೆ ಏನಾಗುತ್ತೆ, ಕಡ್ಡಿಯೆಲ್ಲ ಉಪ್ಪು ಆಗುತ್ತೆ. ಸತ್ಯೇವ ಕಾಷ್ಠಸ್ಯ ಸಂಸರ್ಗ ಪ್ರಯುಕ್ತಂ ಲವಣತ್ವಂ ದೃಶ್ಯತೆ, ಕಡ್ಡಿಯು ಕೂಡ ಲವಣವಾಗಿಬಿಡುತ್ತೆ. ಏವಂ ಧರ್ಮಭೇದೇಪಿ ಸಂಸರ್ಗ ಪ್ರಯುಕ್ತ ಯಃ ಸಂಕರಃ ತಸ್ಯ ಶರೀರಿಣೋ ಅಸಂಭವಾತ್, ಇಲ್ಲಿ ಮಾತ್ರ ಆಗೋದಿಲ್ಲ ಅಂತ ಹೇಳಿದ್ರು. ಅಲ್ಲೆಲ್ಲ ಬರಬಹುದು, ಇಲ್ಲಿ ಶರೀರಣಿಗೆ ಯಾಕೆ ಅಂದ್ರೆ ಶರೀರದ ಒಂದು ಲಕ್ಷಣದಿಂದ ತಿಳಿಯುತ್ತೆ. ಇದು ಆಧಾರ ಆಧೇಯ ಭಾವ, ನಿಯಾಮ್ಯ ನಿಯಾಮಕ ಭಾವ, ಶೇಷಶೇಷಿ ಭಾವ, ಇವುಗಳಿಂದ ಉಂಟಾದದಕ್ಕೆ ಶರೀರ ಅಂತ ಹೆಸರು ಇಲ್ಲಿ. ಆದ್ದರಿಂದ ಇಲ್ಲಿ ಆ ಧರ್ಮ ಸಾಂಕರ್ಯ ಅನ್ನೋದು ಇಲ್ಲಿ ಸಂಭವವಾಗೋದಿಲ್ಲ. ಧರ್ಮಭೇದೇನ ಚ, ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಧರ್ಮಭೇದವಿದ್ರೂ ಕೂಡ
ಅಲ್ಲಿ ತಯೋಃ ಅಸಂಕರಾತ್ ಶರೀರ ಶರೀರಿಣೋಶ್ಚ ಧರ್ಮಭೇದೇಪಿ ತಯೋಃ ಅಸಂಕರಾತ್. ಇಲ್ಲಿ ಆ ರೀತಿಯಲ್ಲಿಯೂ ಕಂಡು ಬರೋದಿಲ್ಲ, ಪ್ರಮಾಣವೂ ಇಲ್ಲ ಅದು ಆಗೋದಕ್ಕೆ, ಮತ್ತೆ ಅದು ಸಾಧ್ಯವೂ ಇಲ್ಲ. ಧರ್ಮಭೇದೇನ ಚ ಇತಿ ಪಾಠ, ಒಂದೊಂದು ಪಾಠವನ್ನು ಹೇಳ್ತಾರೆ. ಏವಂ ಮುಕ್ತಹೇತುಭಿ ಸರ್ವಶರೀರಂ ಬ್ರಹ್ಮ, ಎಲ್ಲ ಕಾರಣಗಳಿಂದಲೂ ಸರ್ವಶರೀರವಾದ ಬ್ರಹ್ಮವನ್ನ ಇಲ್ಲಿ ಪ್ರತಿಪಾದನೆ ಮಾಡಿದ್ರು. ಈ ರೀತಿಯಾದ ಬ್ರಹ್ಮನ ವೈಭವವನ್ನ ಪ್ರತಿಪಾದನೆ ಮಾಡುವಂತಹ ಸಾಮಾನಾಧಿಕರಣ್ಯಾದಿಭಿ ಮುಖ್ಯ ವೃತ್ತೈ ಸರ್ವಚೇತನಾಚೇತನ ಪ್ರಕಾರಂ ಬ್ರಹ್ಮ ಇವ ಅಭಿಧೀಯತೆ, ಮುಖ್ಯ ಅರ್ಥದಲ್ಲಿಯೇ ಹೇಳಲ್ಪಡುತ್ತೆ. ಅಭಿಧಾವೃತ್ತಿಯಲ್ಲಿಯೇ ಚೇತನಾಚೇತನ ಪ್ರಕಾರವಾದ ಬ್ರಹ್ಮನೇ ಎಲ್ಲ ಶಬ್ದಗಳಿಂದಲೂ ಸಾಮಾನಾಧಿಕರಣ್ಯಗಳಿಂದಲೂ ಮುಖ್ಯ ವೃತ್ತಿಯಿಂದಲೂ ಬ್ರಹ್ಮನೇ ಹೇಳಲ್ಪಡ್ತಾನೆ. ಅದನ್ನ ಆದಿಶಬ್ದೇನ ವ್ಯಧಿಕರಣ ವಾಕ್ಯ ವಿಶೇಷಾ ಶರೀರತನು ಅಂಗಾದಿ ಶಬ್ದವಂತಹ ವಿವಕ್ಷಿತಾ. ಇದು ಶರೀರಕ್ಕೆ ವ್ಯಧಿಕರಣ ವಾಕ್ಯ ವಿಶೇಷಗಳು ಬೇರೆ ಬೇರೆ ಅಧಿಕರಣದಿರೋದು ಆದಿಶಬ್ದಗಳಿಂದ ಇಲ್ಲ ಹೇಳಿರೋದು. ಸರ್ವಶರೀರಂ ಬ್ರಹ್ಮ ಅನ್ನೋದು ಸಾಮಾನಾಧಿಕರಣದಲ್ಲಿ ಸ್ಪಷ್ಟವಾಗಿ ತಿಳಿಯುತ್ತೆ. ಸಾಮಾನಾಧಿಕರಣದಲ್ಲಿ ಜ್ಯೋತಿಂಷಿ ವಿಷ್ಣು ಭುವನಾನಿ ವಿಷ್ಣು ಅಂತಾನೆ ಹೇಳಿದ್ದು, ಅದು ಸಾಮಾನಾಧಿಕರಣ್ಯ ವಾಕ್ಯ ಅಂತ ಹೆಸರು. ಭುವನಾನಿ ವಿಷ್ಣು, ಭುವನಗಳೆಲ್ಲ ವಿಷ್ಣುವೇ, ಭುವನವೇ ವಿಷ್ಣು. ತತ್ ತ್ವಂ, ಇದು ಸಾಮಾನಾಧಿಕರಣ್ಯ, ಒಂದೇ ವಿಭಕ್ತಿಯಲ್ಲಿ ಎರಡನ್ನೂ ಒಟ್ಟಿಗೆ ಹೇಳಿರುವಂತಹದ್ದು. ಆದರೆ ವ್ಯಧಿಕರಣ ವಾಕ್ಯಗಳು ಇದೆ. ಜಗತ್ ಸರ್ವಂ ಶರೀರಂ ತೇ ಅಂತ ಹೇಳುವಾಗ ಜಗತ್ ಸರ್ವಂ ತ್ವಂ ಅಂತ ಹೇಳಲಿಲ್ಲ, ಜಗತ್ ಸರ್ವಂ ತೇ ಶರೀರಂ, ನಿನ್ನ ಶರೀರ. ಐತದಾತ್ಮ್ಯಂ ಇದಂ ಸರ್ವಂ ಅಂತ ಹೇಳಿದ್ರೆ ಇವನನ್ನು ಆತ್ಮನಾಗಿ ಉಳ್ಳದು ಇದೆಲ್ಲವೂ ಅಂತ ಹೇಳಿದೆ ಹೊರತು ಇವನೇ ಇದೆಲ್ಲ ಅಂತ ಅಲ್ಲಿ ಹೇಳಲಿಲ್ಲ. ಅದು ವ್ಯಧಿಕರಣ ವಾಕ್ಯ ಅಂತ ಹೆಸರು. ಅದಕ್ಕೆ ಬೇರೆ ಬೇರೆ ಅಧಿಕರಣದಲ್ಲಿರೋ ಹಾಗೆ ಹೇಳಿದೆ. ಒಂದು ಶರೀರ, ಒಬ್ಬ ಶರೀರಿಯನ್ನ ಬೇರೆ ಬೇರೆಯಾಗಿ, ಶರೀರಿಯನ್ನು ಒಂದೇ ವಿಭಕ್ತಿಯಲ್ಲಿ ಹೇಳಿದ್ರೆ ಸಾಮಾನಾಧಿಕರಣ್ಯ ಅಂತ ಹೆಸರು. ಅದಕ್ಕೆ ತತ್ ತ್ವಂ ಅಂತ ಹೇಳಿಬಿಟ್ಟು ಅಯಂ ಆತ್ಮ ಅಂತ ಹೇಳಿ ಸರ್ವಂ ಯದಯಂ ಆತ್ಮ ಅಂತ ಹೇಳಿದೆ. ಸರ್ವಂ ಕಲ್ವಿದಂ ಬ್ರಹ್ಮ, ಸರ್ವಂ ಇದಂ ಸರ್ವಂ ಬ್ರಹ್ಮ ಅಂತಾನೆ ಹೇಳಿರೋದಿಲ್ಲಿ. ಆದರೆ ಐತದಾತ್ಮ್ಯಂ ಇದಂ ಸರ್ವಂ ಅಂತ ಹೇಳಿದಾಗ ಇವೆಲ್ಲವೂ ಇವನನ್ನು ಆತ್ಮನನ್ನಾಗಿ ಉಳ್ಳದಾಗ ಅದು ವ್ಯಧಿಕರಣ ವಾಕ್ಯ ಅಂತ ಹೆಸರು. ಅದಕ್ಕೆ ಬೇರೆ ಬೇರೆ ಅಧಿಕರಣ ಬೇರೆ ಬೇರೆ ವಿಭಕ್ತಿಯಲ್ಲೂ ಇರುತ್ತೆ. ಸಾಮಾನಾಧಿಕರಣದಲ್ಲಿ ಹೇಳುವ ವಾಕ್ಯಗಳು ಕೂಡ ಶರೀರ ಭಾವನೆ ಹೇಳುತ್ತೆ. ವ್ಯಧಿಕರಣ ವಾಕ್ಯ ವಿಶೇಷಗಳು ಅಷ್ಟೇನೆ. ಅದನ್ನ ಆದಿ ಅನ್ನೋ ಶಬ್ದದಿಂದ ಹೇಳ್ತಾರೆ ಇಲ್ಲಿ. ಸಾಮಾನಾಧಿಕರಣ್ಯ ಆದಿಭಿಹಿ, ಇವೇ ಮೊದಲಾದವು ಅಂತ ಹೇಳಿದ್ರು. ಸಾಮಾನಾಧಿಕರಣ್ಯ ವ್ಯಧಿಕರಣ ಎಲ್ಲವೂ ಅಷ್ಟೇ ಅಂತ ಅರ್ಥ ಅಲ್ಲಿ. ಶರೀರ ತನು ಅಂಗ, ಇದು ಹಾಗೆಯೇ ತಸ್ಯ ಅಂಗ ಪ್ರತ್ಯಂಗಾನಿ ಇತರಾಣಿ ಭವಂತಿ ಅಂತ ವ್ಯಾಸಕರು ಹೇಳ್ತಾರೆ. ಎಲ್ಲವೂ ಅಂಗ ಅಂತ ಹೇಳಲ್ಪಟ್ಟಿದೆ. ಅಂಗ ಅನ್ಯ ದೇವತಾ ಶ್ರುತಿಯೇ ಹೇಳುತ್ತೆ ಸ್ಪಷ್ಟವಾಗಿ. ಅಂಗಾನಿ ಅನ್ಯ ದೇವತಾ ಅಂಗಾನಿ, ಅಂಗ ಅನ್ಯ ದೇವತಾ ತೈತಿರಿಯೋಪನಿಷತ್ತಿನಲ್ಲಿ ಅಂಗ ಅನ್ನುವ ಶಬ್ದ ಹೇಳಲ್ಪಟ್ಟಿದೆ. ಇದೆಲ್ಲವೂ ಕೂಡ ಶರೀರಾತ್ಮಭಾವವನ್ನೇ ತಿಳಿಸುವಂತಹದ್ದು. ಸರ್ವಶರೀರತ್ವಾತೆ ಸರ್ವಚೇತನಾಚೇತನ ಪ್ರಕಾರಂ ಬ್ರಹ್ಮೈವ ಸರ್ವಶಬ್ದಾನಾಂ ಮುಖ್ಯ ಅಭಿಧೇಯಂ ಇತ್ಯರ್ಥಃ. ಅಭಿಧೇಯ ಶಬ್ದಗಳು ಶಬ್ದಗಳಿಂದ ಹೇಳಲ್ಪಡುವ ವಾಚ್ಯವಾದದ್ದು ಅಭಿಧೇಯ ಆಗುತ್ತೆ. ಅಭಿಧಾನ ಅಭಿಧೇಯ. ಅಭಿಧಾನ ಅಂದ್ರೆ ಹೆಸರು, ಅಭಿಧೇಯ ಅಂದ್ರೆ ಹೆಸರು ಉಳ್ಳಂತಹ ವ್ಯಕ್ತಿ ಅಭಿಧೇಯ ಅಂತ ಅರ್ಥ. ವಾಚಕ ವಾಚ್ಯ ತರ. ವಾಚಕ ಅನ್ನೋದು ಶಬ್ದ, ವಾಚ್ಯ ಅನ್ನೋದು ಶಬ್ದದಿಂದ ತಿಳಿಯುವ ಪದಾರ್ಥ. ಹಾಗೆಯೇ ಅಭಿಧಾನ ಅನ್ನೋದು ಹೆಸರು, ಅಭಿಧೇಯ ಹೆಸರಿನಿಂದ ತಿಳಿಯುವ ಪದಾರ್ಥ. ಅದರಿಂದ ಮುಖ್ಯ ಅಭಿಧೇಯಂ, ಮುಖ್ಯವಾಗಿ ತಿಳಿಯಲ್ಪಡುವವನು ಪರಮಾತ್ಮನೇ. ಎಲ್ಲ ಶಬ್ದಗಳಿಂದಲೂ ಮುಖ್ಯವಾಗಿ ತಿಳಿಯಲ್ಪಡುವವನು ಪರಮಾತ್ಮನೇ. ಸರ್ವಾದ ಸಾಮಾನಾಧಿಕರಣವಾಗಲಿ ವ್ಯಧಿಕರಣವಾಗಲಿ ಎಲ್ಲದರಿಂದಲೂ ಕೂಡ ಎಲ್ಲವನ್ನು ತನ್ನ ಪ್ರಕಾರವಾಗಿ ಉಳ್ಳ ಬ್ರಹ್ಮನೇ ಎಲ್ಲರಿಂದಲೂ ಹೇಳಲ್ಪಡ್ತಾನೆ ಅನ್ನೋದನ್ನ ಮೊದಲು ಆ ಭಾಗವನ್ನ ಹೇಳಿದ್ರು. ಈಗ ಇಲ್ಲಿ ತತ್ವಮಸಿ ವಾಕ್ಯಾರ್ಥವನ್ನ ತೆಗಿತಾರೆ. ಇಲ್ಲಿ ಪ್ರಾಸಂಗಿಕವಾಗಿ ಅದನ್ನ ಮತ್ತೆ ವಿಚಾರ ಮಾಡ್ತಾರೆ. ಸಾಮಾನಾಧಿಕರಣ್ಯಂ ಹಿ ದ್ವಯೋಃ ಪದಯೋಃ ಪ್ರಕಾರದ್ವಯ ಮುಖೇನ ಏಕಾರ್ಥನಿಷ್ಠತ್ವಂ. ಸಾಮಾನಾಧಿಕರಣ್ಯವನ್ನ ಅದ್ಭುತವಾಗಿ ನಿರೂಪಣೆ ಮಾಡ್ತಾರೆ. ಇದರಲ್ಲಿ ಅನೇಕ ವಿಷಯಗಳನ್ನ ಅದರಲ್ಲಿ ತೆಗೆದು ಒಂದೊಂದಾಗಿ ವಿಚಾರ ಮಾಡ್ತಾರೆ. ಸಾಮಾನಾಧಿಕರಣ್ಯ ಅಂದ್ರೆ ಏನು? ದ್ವಯೋಃ ಪದಯೋಃ, ಎರಡು ಪದಗಳು ಪ್ರಕಾರದ್ವಯ ಮುಖೇನ,
ಎರಡು ಪ್ರಕಾರಗಳ ಮೂಲಕ ಏಕ ಅರ್ಥನಿಷ್ಠತ್ವಂ, ಒಂದು ಪದಾರ್ಥವನ್ನು ತಿಳಿಸುವಂಥದ್ದು. ಒಂದೇ ಪದಾರ್ಥದ ಎರಡು ಪ್ರಕಾರಗಳನ್ನು ತಿಳಿಸುತ್ತೆ. ಪ್ರಕಾರ ದ್ವಯ ಮುಖೇನ ಏಕ ಅರ್ಥನಿಷ್ಠತ್ವ ಅಂದರೆ ಒಂದು ಪದಾರ್ಥದಲ್ಲಿ ನಿಷ್ಠೆ ಅಂದರೆ ಒಂದೇ ಪದಾರ್ಥದಲ್ಲಿ ಅರ್ಥವನ್ನು ಹೊಂದಿದೆ. ಎರಡು ಪ್ರಕಾರಗಳ ಮೂಲಕ ಎರಡು ಪದಗಳು ಒಂದು ಪದಾರ್ಥವನ್ನು ತಿಳಿಸುತ್ತೆ, ಒಂದು ವಸ್ತುವನ್ನು ತಿಳಿಸುತ್ತೆ. ತಸ್ಯ ಚ ಏತಸ್ಮಿನ್ ಪಕ್ಷೆ ಮುಖ್ಯತಾ, ಅದು ನಮ್ಮ ಸಿದ್ಧಾಂತದಲ್ಲಿ ಮುಖ್ಯವಾಗುತ್ತೆ. ಅದುವೇ ಮುಖ್ಯಾರ್ಥ. ತಥಾ ಹಿ, ಹೇಗೆ ಅಂತ ಹೇಳಿದ್ರು. ತತ್ ತ್ವಂ ಇತಿ ಸಾಮಾನಾಧಿಕರಣ್ಯೇ. ತತ್ ತ್ವಂ ಎರಡು ಶಬ್ದಗಳಿದೆ ಇಲ್ಲಿ. ಎರಡು ಪ್ರಕಾರಗಳನ್ನು ಉಳ್ಳದ್ದಾಗಿ, ತತ್ ಅನ್ನುವುದು ಒಂದು ಪ್ರಕಾರವನ್ನು ತಿಳಿಸಿ, ತ್ವಂ ಇನ್ನೊಂದು ಪ್ರಕಾರವನ್ನು ತಿಳಿಸಿ, ಇದೆರಡನ್ನೂ ಪ್ರಕಾರವಾಗಿ ಉಳ್ಳ ಒಂದು ವಸ್ತುವನ್ನು ತಿಳಿಸುತ್ತೆ ಎರಡೂ ಕೂಡ. ತತ್ ತ್ವಂ ಅನ್ನೋದು ಒಂದೇ ವಸ್ತುವಿನಲ್ಲಿ ಅರ್ಥ, ಆದರೆ ಒಂದು ವಸ್ತುವಿನ ಎರಡು ಬೇರೆ ಬೇರೆ ಪ್ರಕಾರಗಳನ್ನು ತಿಳಿಸುತ್ತೆ. ತತ್ ಇತ್ಯನೇನ ಜಗತ್ ಕಾರಣಂ ಸಕಲ ಕಲ್ಯಾಣ ಗುಣಾಕರಂ ನಿರವದ್ಯಂ ಬ್ರಹ್ಮ ಉಚ್ಯತೆ. ಪ್ರಕಾರಗಳು ಏನು ಇಲ್ಲಿ ಅಂದರೆ ಅವನ ಜಗತ್ ಕಾರಣತ್ವ, ಸಕಲ ಕಲ್ಯಾಣ ಗುಣಾಕರತ್ವ, ನಿರವದ್ಯತ್ವ, ಇದೆಲ್ಲ ಅವನ ಪ್ರಕಾರಗಳು. ಅದನ್ನೆಲ್ಲ ತಿಳಿಸುವಂತಹ ಪರಮಾತ್ಮ ಏಕಾರ್ಥ ಯಾವುದು? ಬ್ರಹ್ಮ. ಏಕಾರ್ಥನಿಷ್ಠ ಅಂತ ಹೇಳಿದ್ರೆ ಬ್ರಹ್ಮನಲ್ಲಿ ನಿಷ್ಠೆ. ಆ ಬ್ರಹ್ಮನ ಪ್ರಕಾರಗಳು ಯಾವ್ದು ತಿಳಿಸುತ್ತೆ? ತತ್ ಅನ್ನೋದು ಜಗತ್ ಕಾರಣತ್ವವನ್ನು ತಿಳಿಸುತ್ತೆ, ಸಕಲ ಕಲ್ಯಾಣ ಗುಣಾಕರತ್ವ, ನಿರವದ್ಯತ್ವ, ಇದನ್ನೆಲ್ಲ ಉಳ್ಳಂತಹ ಬ್ರಹ್ಮನನ್ನ ತತ್ ಶಬ್ದ ತಿಳಿಸುತ್ತೆ. ತ್ವಂ ಇತಿ ಚ ಚೇತನ ಸಮಾನಾಧಿಕರಣ ವೃತ್ತೇನ ಜೀವ ಅಂತರ್ಯಾಮಿ ರೂಪಿ ತಚ್ಛರೀರಂ ತದಾತ್ಮತೆಯ ಅವಸ್ಥಿತಂ ಪ್ರಕಾರಂ ಬ್ರಹ್ಮ ಉಚ್ಯತೆ ಅಂತ ಹೇಳುದು. ತ್ವಂ ಅನ್ನೋದು ಬ್ರಹ್ಮವನ್ನೇ ತಿಳಿಸುತ್ತೆ, ಬ್ರಹ್ಮ ಉಚ್ಯತೆ. ಯಾವ ರೀತಿಯಾದ ಬ್ರಹ್ಮ ಅಂತ ಹೇಳಿದ್ರೆ ಪರಮಾತ್ಮನನ್ನ ಪ್ರಕಾರವಾಗಿ ಉಳ್ಳಂತಹ ಪರಮಾತ್ಮ. ಯಾರನ್ನ ಅಂದ್ರೆ ಜೀವಾತ್ಮನನ್ನ. ಅವನು ಚೇತನ ಸಮಾನಾಧಿಕರಣ ವೃತ್ತೇನ, ಚೇತನೊಡನೆ ಸಮಾನವಾದಿವಾದ ಅಧಿಕರಣದಲ್ಲಿ ಇರೋದರಿಂದ, ಅಂದ್ರೆ ತ್ವಂ ಅಂತ ಶ್ವೇತಕೇತುವನ್ನು ಕುರಿತು ಹೇಳ್ತಿರೋದು ಉದ್ದಾಲಕರು. ಚೇತನ ಸಮಾನಾಧಿಕರಣ, ತ್ವಮ್ಮನ್ನು ಚೇತನನೊಡನೆ ಸಮಾನವಾದ ಅಧಿಕರಣದಲ್ಲಿ ಇರುವುದಾಗಿ. ಜೀವಾಂತರ್ಯಾಮಿ ರೂಪಿ, ಜೀವನ ಅಂತರ್ಯಾಮಿಯಾದಂತಹ ತಚ್ಛರೀರಂ, ಜೀವನನ್ನು ಶರೀರವಾಗಿ ಉಳ್ಳ, ತದಾತ್ಮತೆಯ ಅವಸ್ಥಿತಂ, ಅವನನ್ನು ಆತ್ಮನನ್ನಾಗಿ ಉಳ್ಳ, ಅವನ ಪ್ರಕಾರವನ್ನಾಗಿ ಉಳ್ಳ ಬ್ರಹ್ಮವು ಹೇಳಲ್ಪಟ್ಟಿದೆ. ಆದ್ದರಿಂದ ಶರೀರವಾಗಿರುವ ಮೂಲಕ ಪ್ರಕಾರ ಅಂತ ಹೇಳೋದು. ಪ್ರಕಾರ ಅಂದ್ರೂ ವಿಶೇಷಣ ಅನ್ನುವುದೇ ಒಂದು ಅರ್ಥ ಮುಖ್ಯವಾಗಿ. ಆದರೆ ನಮಗೆ ಪದಾರ್ಥದಲ್ಲಿ ನೇರವಾಗಿ ಇರುವ ಹಾಗೆ ತಿಳಿಯೋದಿಲ್ಲ. ಆದರೆ ಅದರ ಒಂದು ಮೋಡ್ ಅಂತ ಇಂಗ್ಲಿಷಲ್ಲಿ ಹೇಳ್ತೀವಿ, ಜ್ಞಾನದಲ್ಲಿ ತಿಳಿಯುತ್ತೆ ನಮಗೆ ಪ್ರಕಾರ ಅಂತ ಹೇಳ್ಬೇಕು. ಅದರ ನಿಯಮನದಲ್ಲಿ ಇರೋದ್ರಿಂದ ಅದರ ಮೂಲಕ ಪ್ರಕಾರವಾಗುತ್ತೆ ಅದು. ಆದ್ದರಿಂದ ಅದು ಪ್ರಕಾರ ಅಂತ ಹೇಳಲ್ಪಡುವಂತಹದ್ದು. ಇದು ವಿಶೇಷಣ ಅನ್ನೋದು ಒಂದು ಸಾಮಾನ್ಯವಾದ ಅರ್ಥ ಹೇಳ್ಬೋದು. ಆತ್ಮನಾಗಿ ಇದೆ, ಜೀವನಿಗೆ ಆತ್ಮನಾಗಿ ಇದ್ದು ಅವನ ಜೀವನನ್ನ ಶರೀರವಾಗಿ ಹೊಂದಿರುವಂತಹದ್ದು ಅವನ ಪ್ರಕಾರ, ಅದು ಬ್ರಹ್ಮ ಅಂತ ಹೇಳಲ್ಪಟ್ಟಿದೆ. ಈಗ ನಾವು ಜೀವಾತ್ಮ ನಮ್ಮ ಶರೀರದಲ್ಲಿ ಇದ್ದಾನೆ. ಶರೀರವು ಆ ಜೀವಾತ್ಮನು ಕೂಡ ನಿಯಮನ ಮಾಡ್ತಾನೆ. ನಿಯಮನ ಮಾಡೋದ್ರಿಂದ ಅವನಿಗೆ ಪ್ರಕಾರ ಅಂತ ಹೇಳಲ್ಪಟ್ಟಿದೆ. ಇವನ ಅಧೀನದಲ್ಲಿರೋದ್ರಿಂದ ಇವನ ಶರೀರವಾಗಿ ಇವನ ಪ್ರಕಾರವಾಗಿದೆ. ಅದು ಇವನನ್ನು ಪ್ರಕಾರವಾಗಿ ಉಳ್ಳಂತಹ ಜೀವಾತ್ಮ ಅಂತಾನು ಹೇಳ್ಬಹುದು. ಆದರೆ ಜೀವಾತ್ಮನಲ್ಲಿಯೇ ನೇರವಾಗಿ ಇಲ್ಲ ಅದು ಶರೀರ ಅಂತ ಹೇಳೋದು. ಅವನ ನಿಯಮನದಲ್ಲಿದ್ದು ಅವನ ಒಂದು ಆಕ್ಷನ್ ಅಲ್ಲಿ, ಅವನ ವ್ಯಾಪಾರದಲ್ಲಿ ಇದು ಕಂಡು ಬರುತ್ತೆ. ಇವರಿಬ್ಬರಿಗೂ ಇರುವ ಸಂಬಂಧ ಅದು ಪ್ರಕಾರ ಅಂತ ಹೇಳೋದು. ನಮಗೆ ಜ್ಞಾನನಿಷ್ಠ ಅಂತ ಹೇಳ್ತಾರೆ ನೈಯಾಯಿಕರು. ಅದನ್ನ ಪ್ರಕಾರ ಅನ್ನೋದು ಜ್ಞಾನನಿಷ್ಠ, ವಿಶೇಷಣ ಅನ್ನೋದು ವಸ್ತುನಿಷ್ಠ ಅಂತ ಹೇಳ್ತಾರೆ. ವಸ್ತುವಿನಲ್ಲಿ ನೇರವಾಗಿರೋದು. ಪ್ರಕಾರ ಅನ್ನೋದು ಜ್ಞಾನದಲ್ಲಿ ತಿಳಿದು ಬರುತ್ತೆ. ಅದೆರಡಕ್ಕೂ ಆ ಸಂಬಂಧ, ನಿಯತವಾದ ಒಂದು ಸಂಬಂಧವಿರುತ್ತೆ. ಅದರಿಂದ ಶರೀರವಾಗಿರುವುದರ ಮೂಲಕ ಪ್ರಕಾರ ಅಂತ ಹೇಳಲ್ಪಡುತ್ತೆ. ಅದು ಹೇಗೆ ಶರೀರವಾಗಿರೋದ್ರಿಂದ ಆತ್ಮನಾಗಿದ್ದಾನೆ, ಅಂತರ್ಯಾಮಿಯಾಗಿ ಅನುಪ್ರವೇಶ ಮಾಡಿರೋದ್ರಿಂದ, ಆದ್ದರಿಂದ ಅವನ ಪ್ರಕಾರ ಅಂತ ಹೇಳಲ್ಪಡುತ್ತೆ. ಅವನು ಅಂತರ್ಯಾಮಿಯಾಗಿರುವಂತಹ ಅವನು ಪರಮಾತ್ಮ, ಅವನ ಜೀವಾತ್ಮನಿಗೆ ಅಂತರ್ಯಾಮಿಯಾಗಿರುವನು. ತ್ವಂ ಅಂತ ಹೇಳೋದು ಪರಮಾತ್ಮನ ಜೀವಾಂತರ್ಯಾಮಿತ್ವ, ಪರಮಾತ್ಮನು ಜೀವ ಶರೀರತ್ವ, ಜೀವ ಪ್ರಕಾರತ್ವ, ಇದೆಲ್ಲನೂ ತಿಳಿಸುವಂತಹ ಏಕಾರ್ಥ ನಿಷ್ಠೆ ಅಂದ್ರೆ ಬ್ರಹ್ಮನಲ್ಲಿ ನಿಷ್ಠೆ, ಅದು ಅದನ್ನು ತಿಳಿಸುತ್ತೆ. ಅದರಿಂದ ಇತರೇಷು ಪಕ್ಷೇಶು
ಸಾಮಾನಾಧಿಕರಣ್ಯ ಹಾನಿ ಬ್ರಹ್ಮಣ ಸದೋಷತ ಚ ಸ್ಯಾತ್. ಸಾಮಾನಾಧಿಕರಣ್ಯ ಬೇರೆ ಪಕ್ಷಗಳಲ್ಲಿ ವೈಯಾಕರಣರು ಹೇಳುವ ಪ್ರಕಾರದಲ್ಲಿ ನಾವು ಅದರ ಲಕ್ಷಣವನ್ನು ಸ್ವೀಕಾರ ಮಾಡ್ತೀವಿ, ಅದಕ್ಕೆ ದೋಷ ಬರುತ್ತೆ. ಅವರು ಸ್ವತಂತ್ರವಾದ ಲಕ್ಷಣವನ್ನು ಹೇಳ್ತಾರೆ ಸಾಮಾನಾಧಿಕರಣ್ಯಕ್ಕೆ. ಅನೇಕ ರೀತಿಯಲ್ಲಿ ಸಮಾನಾಧಿಕರಣ್ಯವನ್ನು ಹೇಳ್ತಾರೆ. ಬಾಧಾಯಾಮ್ ಸಮಾನಾಧಿಕರಣ್ಯಂ ಅಂತ ಹೇಳಿದ್ರು, ಐಕ್ಯ ಸಮಾನಾಧಿಕರಣ್ಯಂ ಅಂತ ಹೇಳಿದ್ರು, ಅಧ್ಯಾಸದಲ್ಲಿ ಸಮಾನಾಧಿಕರಣ್ಯ ಅಂತ ಹೇಳಿದ್ರು. ಹೀಗೆಲ್ಲ ಸಮಾನಾಧಿಕರಣ್ಯವನ್ನು ಬೇರೆ ಬೇರೆ ರೀತಿಯಲ್ಲಿ ನಿರೂಪಣೆ ಮಾಡ್ತಾರೆ. ಆದರೆ ಅದೆಲ್ಲಕ್ಕೂ ಕೂಡ ವೈಯಾಕರಣರು ಒಪ್ಕೊಂಡಿರೋದಕ್ಕೆ ವಿರೋಧ ಬರುತ್ತೆ. ವ್ಯಾಕರಣ ವಿಶೇಷ ಪ್ರಕಾರ ಸಮಾನಾಧಿಕರಣ ಲಕ್ಷಣವನ್ನು ನಾವು ಸ್ವೀಕಾರ ಮಾಡ್ತೀವಿ. ಆದ್ದರಿಂದ ಆ ಒಂದು ಲಕ್ಷಣಕ್ಕೆ ಬೇರೆ ಪಕ್ಷಗಳಲ್ಲಿ ವಿರೋಧ ಬರುತ್ತೆ ಅಂತ ಹೇಳಿದ್ರು. ಅದನ್ನ ವಿವರಿಸ್ತಾರೆ ಸುದರ್ಶನ. ಕಥಂ ಮುಖ್ಯ ವೃತ್ತತ್ವಮಿತ್ಯ ಸಾಮಾನಾಧಿಕರಣ್ಯ ಮಿತಿ ಇತ್ಯತ್ರ ತಸ್ಯ ಚ ಸ್ವಯಂ ಕಥಂ ಸ್ವಪಕ್ಷೇ ಮುಖ್ಯತಾ ಇತ್ಯತ್ರ. ನಿಮ್ಮ ಪಕ್ಷದಲ್ಲಿ ಹೇಗೆ ಮುಖ್ಯವನ್ನ ಹೇಳ್ತೀರಾ ಅಂದ್ರೆ ತಥಾ ಹಿ ಅಂತ ವಿವರಿಸ್ತಾರೆ. ತತ್ ತ್ವಮಿತಿ ಸಮಾನಾಧಿಕರಣ್ಯೇ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳುವಾಗ ಕಾರಣತ್ವ ಶಂಕಿತ ದೋಷ ವ್ಯಾವರ್ತಕ ಶೋಧಕ ವಾಕ್ಯಾರ್ಥಮಃ ನಿರವದ್ಯಂ. ಈ ಸುದರ್ಶನ ಸೂರಿಗಳು ಇಲ್ಲಿ ವ್ಯಾಖ್ಯಾನದಲ್ಲಿ ನಮಗೆ ದೊರಕುವಂತಹ ವಿಶೇಷವಾದ ವಿಷಯಗಳು ಏನು ಅಂದ್ರೆ, ಸಾಮಾನ್ಯವಾಗಿ ಹೇಳ್ತಾರೆ ವ್ಯಾಖ್ಯಾನತೋ ವಿಶೇಷ ಪ್ರತಿಪತ್ತಿ ಅಂತ ಹೇಳ್ಬಿಟ್ಟು ನೈಸಂದೇಹಾದ ಲಕ್ಷಣಂ. ವ್ಯಾಖ್ಯಾನತೋ ವಿಶೇಷ ಪ್ರತಿಪತ್ತಿ. ವ್ಯಾಖ್ಯಾನಗಳಲ್ಲಿ ವಿಶೇಷವಾದ ಜ್ಞಾನ ಉಂಟಾಗುತ್ತೆ ನಮಗೆ. ಇಲ್ಲಿ ಭಾಷ್ಯಕಾರರು ಉದಾಹರಿಸಿರೋದು ಜಗತ್ಕಾರಣಂ ಸಕಲ ಗುಲ್ಯಾಣಕರಂ ನಿರವದ್ಯಂ ಬ್ರಹ್ಮ ಅಂದ್ರು. ಸಕಲ ಜಗತ್ಕಾರಣಂ ಅಂತ ಹೇಳಿರೋದ್ರಿಂದ ಅವನಿಗೆ ಜಗತ್ಕಾರಣವಾದರೆ ಯಾವ ರೀತಿ ಕಾರಣ ಪ್ರಶ್ನೆ ಬರುತ್ತೆ. ಜಗತ್ಕಾರಣ ಅಂದ್ರೆ ಉಪಾದಾನ ನಿಮಿತ್ತ ಎಲ್ಲವೂ ಅವನೇನೋ, ಇಲ್ಲ ಕೇವಲ ನಿಮಿತ್ತ ಕಾರಣನೋ ಚೇತನ ಆದ್ದರಿಂದ ಅಂತ ಹೇಳಿದ್ರೆ ಉಪಾದಾನವು ಅವನೇ. ನಮ್ಮ ಸಿದ್ಧಾಂತದಲ್ಲಿ ಅಭಿನ್ನ ನಿಮಿತ್ತೋಪಾದಾನ ಕಾರಣತ್ವ, ಅದ್ವೈತಿಗಳು ಅದು ಒಪ್ಕೋತಾರೆ. ಅಭಿನ್ನ ನಿಮಿತ್ತ ಉಪಾದಾನತ್ವ ಕಾರಣತ್ವ. ಉಪಾದಾನವೂ ಪರಮಾತ್ಮನೇ, ನಿಮಿತ್ತವೂ ಪರಮಾತ್ಮನೇ. ಉಪಾದಾನವಾದರೆ ಪರಿಣಾಮ ಹೊಂದಬೇಕು, ಪರಿಣಾಮ ಹೊಂದಿದ್ರೆ ದೋಷ ಬರುತ್ತಲ್ಲ, ಆ ದೋಷ ಪರಮಾತ್ಮನಿಗೆ ಇಲ್ಲ ಅಂತ ಶ್ರುತಿ ಹೇಳುತ್ತೆ. ಅದರಿಂದ ನಿರವದ್ಯಂ ಅನ್ನುವ ಶ್ರುತಿಯನ್ನು ತೆಗೆದ್ರು ಇಲ್ಲಿ. ನಿರವದ್ಯಂ ಅಂತ ಯಾಕೆ ಹೇಳಿದ್ರು ಇಲ್ಲಿ? ಸಕಲ ಕಲ್ಯಾಣ ಗುಣಾಕರಂ ನಿರವದ್ಯಂ, ಎರಡೂ ಉಭಯಲಿಂಗವನ್ನು ತಿಳಿಸೋದು. ಅವನು ಎಲ್ಲಾ ರೀತಿಯಾದ ಕಾರಣನಾಗಿದ್ರು ಕೂಡ ಯಾವ ದೋಷವೂ ಅವನಿಗೆ ಇಲ್ಲ. ಲೋಕದಲ್ಲಿ ಕಂಡು ಬರುವಂತೆ ಉಪಾದಾನ ಕಾರಣಗಳಲ್ಲಿ ಆಗುವ ಪರಿಣಾಮದಂತೆ ಪರಮಾತ್ಮನ ಪರಿಣಾಮವಿಲ್ಲ. ಅವನಿಗೆ ಅವನ ಶರೀರದಲ್ಲಿ ಪರಿಣಾಮವನ್ನು ಉಂಟು ಮಾಡಿ ತಾನು ಸ್ವತಃ ಅಪರಿಣಾಮಿಯಾಗಿಯೇ ಅವಿಕಾರಿಯಾಗಿಯೇ ಇರೋದ್ರಿಂದ ಅವನಿಗೆ ಯಾವ ದೋಷಕ್ಕೂ ಇಲ್ಲ ಅನ್ನೋದನ್ನ ನಿರವದ್ಯಂ ಅನ್ನೋದು ಕಾರಣತ್ವ ಶಂಕಿತ ದೋಷ ವ್ಯಾವರ್ತಕ ಶೋಧಕ ವಾಕ್ಯಾರ್ಥಂ. ಶೋಧಕ ವಾಕ್ಯ ಅಂದ್ರೆ ಸ್ವರೂಪವನ್ನು ತಿಳಿಸುವ ವಾಕ್ಯಗಳು. ಸತ್ಯಂ ಜ್ಞಾನಮನಂತಂ ಬ್ರಹ್ಮ ನಿರವದ್ಯಂ ನಿಷ್ಕ್ರಿಯಂ ನಿಷ್ಕಳಂ ಬ್ರಹ್ಮ, ಇದೆಲ್ಲ ಸ್ವರೂಪವನ್ನು ತಿಳಿಸುತ್ತೆ. ಇದೆಲ್ಲವೂ ಕೂಡ ಶೋಧಕ ವಾಕ್ಯಗಳು ಅಂತ ಹೆಸರು. ಕಾರಣತ್ವ ಶಂಕಿತ ದೋಷ ಅಂದ್ರೆ ಕಾರಣತ್ವ ಇದ್ದರೆ ಉಪಾದಾನ ಕಾರಣದಲ್ಲಿ ಪರಿಣಾಮ ಅನ್ನುವ ದೋಷ ಬರುತ್ತೆ, ವಿಕಾರ ಉಂಟಾಗುತ್ತೆ. ಅದನ್ನ ವ್ಯಾವೃತ್ತಿ ಮಾಡುತ್ತೆ, ತಳ್ಳಿ ಹಾಕುವಂತಹದ್ದು. ಶೋಧಕ ವಾಕ್ಯ ನಿರವದ್ಯಂ ಅನ್ನೋದು ತಿಳಿಸುತ್ತೆ, ಯಾವ ದೋಷವೂ ಇಲ್ಲ ಅವನಿಗೆ ಅನ್ನೋದು ಸ್ಪಷ್ಟಪಡಿಸುತ್ತೆ. ಆದ್ದರಿಂದ ಇಲ್ಲಿ ಭಾಷಿಕಾರರು ನಿರವದ್ಯಂ ಅನ್ನುವ ವಾಕ್ಯವನ್ನು ತೆಗೆದರು ಅಂತ ತೋರಿಸ್ತಾರೆ ನಮ್ಗೆ. ತ್ವಂ ಇತಿ ಚ ಅನ್ನೋದ್ರಿಂದ ತಚ್ಛಬ್ದೇನ ಸಾಮಾನಾಧಿಕರಣ್ಯೇನ ತ್ವಂ ಇತಿ ಪದೇನ ಇತ್ಯರ್ಥ. ತ್ವಂ ಇತಿ ಅಂತ ಹೇಳುವಾಗ ತಚ್ಛಬ್ದೇನ ಸಾಮಾನಾಧಿಕರಣ್ಯ ವೃತ್ತೇನ ತ್ವಂ ಇತಿ ಪದೇನ. ನಾವು ಅಂಡರ್ಸ್ಟುಡ್, ಅರ್ಥ ಮಾಡ್ಕೋಬೇಕು ನಾವು. ಮೊದಲು ಹೇಳಿದಾಗ ತತಿಥಿ ತತ್ಪದ ಅಂತ ಹೇಳಿ ತದಿತ್ಯನೇನ ಜಗತ್ಕಾರಣಂ ಅಂತ ಹೇಳಿದ್ರು. ತ್ವಂ ಇತಿ ಚ ಅಂತ ಹೇಳಿದಾಗ ತತ್ ಅನ್ನುವ ಶಬ್ದದೊಡನೆ ಸಮಾನಾಧಿಕರಣದಲ್ಲಿ ಇರುವ ತ್ವಂ ಶಬ್ದದಿಂದ ಅಂತ ಅರ್ಥ. ಇಲ್ಲಿ ಭಾಷಿಕಾರರು ಅದೆಲ್ಲ ಹೇಳೋದಿಲ್ಲ. ತತಿ ತ್ವಂ ಅಂದ್ರೆ ಎಲ್ಲಿ ಬರುತ್ತೆ ತತಿ ತ್ವಂ? ವೇದದಲ್ಲಿ ಒಂದ್ ಕಡೆ ತತ್ ಬರ್ಬೋದು, ಇನ್ನೊಂದೆಲ್ಲೋ ಕಡೆ ತ್ವಂ ಬರ್ಬೋದಲ್ಲ. ಅದನ್ನ ಹೇಳ್ತಿದಾರೋ ಇಲ್ಲಿ ಇಂತ ಸಂದೇಹ ಬರ್ಬೋದಲ್ಲ ನಮ್ಗೆ. ತತಿ ತ್ವಂ ಎಲ್ಲೆಲ್ಲಿ ಬರುತ್ತೆ ಅಂದ್ರೆ ತತ್ ಎನ್ನುವ ಶಬ್ದದೊಡನೆ ಸಮಾನಾಧಿಕರಣದಲ್ಲಿ ಇರುವಂತಹ ತ್ವಂ ಎನ್ನುವ ಪದದಿಂದ ಅನ್ನೋದು ಸ್ಪಷ್ಟಪಡಿಸ್ತಾರೆ ವ್ಯಾಖ್ಯಾನದಲ್ಲಿ. ತಚ್ಛಬ್ದೇನ ಸಮಾನಾಧಿಕರಣ ವೃತ್ತೇನ ತ್ವಂ ಇತಿ ಪದೇನ ಇತ್ಯರ್ಥ. ಇದು ಸ್ಪಷ್ಟಪಡಿಸ್ತಾರೆ ನಮ್ಗೆ, ಯಾವ ಸಂದೇಹವಿಲ್ಲದೆ. ತ್ವಂ ಶಬ್ದಸ್ಯ ಜೀವಾಂತರ್ಯಾಮಿ ಪರತ್ವೇ ಲಕ್ಷಣ ಸ್ಯಾತ್ ತಚ್ಛರೀರಂ ತದಾತ್ಮತೆಯ ಅವಸ್ಥಿತಂ ಇತಿ ಅಂತ ಹೇಳಿದ್ರು.
ಜೀವನಿಗೆ ಅಂತರ್ಯಾಮಿ ಅಂತ ಹೇಳಿ ತ್ವಂ ಶಬ್ದವನ್ನು ಹೇಳಿದ್ರೆ ನೇರವಾಗಿ ಹೇಳ್ದಾಗ್ಲಿಲ್ವಲ್ಲ. ಅವನ್ನ ನೇರವಾಗಿ ಹೇಳ್ದಾಗ ಆಗ್ಲಿಲ್ಲ. ಅಂತರ್ಯಾಮಿ ಆದವನು ಅಂದ್ರೆ ಲಾಕ್ಷಣಿಕವಾದ ಅರ್ಥ, ಅವನ ಮೂಲಕ ಇವನಿಗೆ ಅರ್ಥ ಹೇಳ್ದಂಗಾಯ್ತು. ಜೀವ ಶಬ್ದವೇ ಮುಖ್ಯ ವೃತ್ತ ತ್ವಂಗೆ, ಪರಮಾತ್ಮನ ಅಂತರ್ಯಾಮಿ ಆಗೋದ್ರಿಂದ ಇವನ ಮೂಲಕ ಅವನಿಗೆ ಲಕ್ಷಣ ಅರ್ಥ ಅಂತ ಅರ್ಥ ಆಗುತ್ತೆಯೇ ಅಂತ ಹೇಳಿದ್ರೆ ಹಾಗಲ್ಲ. ಯಾಕೆ ಅಂದರೆ ಅವನ ಶರೀರವಾಗಿ ಉಳ್ಳವನು, ಶರೀರವಾಚಿ ಶಬ್ದಗಳೆಲ್ಲ ಶರೀರಿಯಲ್ಲಿ ಮುಖ್ಯ ವೃತ್ತ. ಆದ್ದರಿಂದ ತಚ್ಚರೀರಂ ತದಾತ್ಮತೆಯ ಅವಸ್ಥಿತಂ ಸ್ಪಷ್ಟಪಡಿಸ್ತಾರೆ. ಇದರಲ್ಲಿ ಲಾಕ್ಷಣಿಕವಾದ ಅರ್ಥವಲ್ಲ, ಮುಖ್ಯ ವೃತ್ತವೇ ಅನ್ನೋದನ್ನ. ಶರೀರತೆಯ ತಾದಾತ್ಮ್ಯಮಸ್ತು ತದಕ್ಕಿಂ ಅಂತರ್ಯಾಮಿ ಪರ್ಯಂತತ್ವಸ್ಯ ಅಂತಾಗ ತತ್ ಪ್ರಕಾರಂ ಅಂತ ಹೇಳಿದ್ರು. ಅವನ ಪ್ರಕಾರವಾಗಿ ಉಳ್ಳವನು, ಪ್ರಕಾರಿ ಅವನು, ಪ್ರಕಾರ ಪ್ರಕಾರಿ ಭಾವ ಅದನ್ನ ಹೇಳ್ತಾರಲ್ಲ. ಅಂತರ್ಯಾಮಿ ಪರ್ಯಂತವಾಗಿ ಶರೀರ ಅನ್ನೋದು ಅಂತರ್ಯಾಮಿ ಪರ್ಯಂತವಾಗಲಿ ತಾದಾತ್ಮ್ಯ ಅಂತ ತಾದಾತ್ಮ್ಯ ಅಂತಾನು ಹೇಳ್ಬೋದಲ್ಲ ಅಂತ ಹೇಳಿದ್ರೆ ತತ್ ಪ್ರಕಾರಂ ಅಂತ ಹೇಳಿದ್ರು. ಅದು ಐಕ್ಯವನ್ನು ತಿಳಿಸೋದಿಲ್ಲ. ಪ್ರಕಾರ ಅಂದ್ರೆ ಪ್ರಕಾರ ಬೇರೆ, ಪ್ರಕಾರಿ ಬೇರೆ ಅನ್ನೋದನ್ನ ತಿಳಿಸುತ್ತೆ. ಪಕ್ಷಾಂತರೇಶು ಅಮುಖ್ಯಾರ್ಥತ್ವಮಃ ಇತರೇಶು ಇತಿ. ಬೇರೆ ಪಕ್ಷಗಳಲ್ಲಿ ಮುಖ್ಯಾರ್ಥವು ಸಿದ್ಧಿಸೋದಿಲ್ಲ. ಅದು ಹೇಗೆ ಸಿದ್ಧಿಸೋದಿಲ್ಲ ಅನ್ನೋದನ್ನ ಸುದರ್ಶನ ಸೂರಿಗಳು ತೋರಿಸ್ತಾರೆ ಇಲ್ಲಿ. ಬ್ರಹ್ಮ ಜ್ಞಾನ ಪಕ್ಷೇ ಮೊದಲ ಪಕ್ಷದಲ್ಲಿ ಹೇಗೆ ಸಾಧ್ಯವಾಗುವುದಿಲ್ಲ. ಪಕ್ಷಾಂತರೇಶು ಅಮುಖ್ಯಾರ್ಥತ್ವಂ ಇತರೇಶು ಸಾಮಾನಾಧಿಕರಣ್ಯ ಹಾನಿ ಪಕ್ಷೇ ಇತರೇಶು ಪಕ್ಷೇಶು ಬ್ರಹ್ಮಣ ಸದೋಷತಾ ಚ ಸ್ಯಾತ್. ಭಾಷಿಕಾರರು ಒಂದು ವಾಕ್ಯದಲ್ಲಿ ಹೇಳಿದ್ರು. ಇದನ್ನ ಸುದರ್ಶನ ಸೂರಿಗಳು ವಿವರಿಸ್ತಾರೆ ಇಲ್ಲಿ. ಬ್ರಹ್ಮ ಅಜ್ಞಾನ ಪಕ್ಷ ಮೂರು ಪಕ್ಷಗಳನ್ನ ತೆಗೆದುಕೊಂಡು ತಿಳಿಸ್ತಾರೆ. ಪ್ರವೃತ್ತಿ ನಿಮಿತ್ತ ಅಭಾವೇನ ಸಮಾನಾಧಿಕರಣ್ಯ ಲಕ್ಷಣ ಹಾನಿ ಅವಿದ್ಯಾಶ್ರಯತ್ವ ದೋಷಶ್ಚ ಸ್ಯಾತ್ ಅಂತ ಹೇಳಿದ್ರು. ಪ್ರವೃತ್ತಿ ನಿಮಿತ್ತವೇ ಇರೋದಿಲ್ಲ, ಬೇರೆ ಬೇರೆ ಪ್ರವೃತ್ತಿ, ಭಿನ್ನ ಪ್ರವೃತ್ತಿ ನಿಮಿತ್ತಾನಾಂ ಶಬ್ದಾನಾಂ ಏಕಸ್ಮಿನ್ನರ್ಥೇ ವೃತ್ತಿ ಸಮಾನಾಧಿಕರಣ್ಯಂ ಅಂತ ಲಕ್ಷಣ. ಅದಕ್ಕೆ ಬೇರೆ ಬೇರೆ ಪ್ರವೃತ್ತಿ, ಬೇರೆ ಬೇರೆ ಪ್ರವೃತ್ತಿಗಳನ್ನ ನಿಮಿತ್ತವಾಗಿಟ್ಟುಕೊಂಡು ಬೇರೆ ಬೇರೆ ನಿಮಿತ್ತಗಳಿಂದ ಪ್ರವೃತ್ತವಾಗಿರ್ಬೇಕು ಶಬ್ದಗಳು. ನಿಮಿತ್ತ ಆದ್ರೆ ಕಾರಣ. ಒಂದು ವಿಷಯವನ್ನು ತಿಳಿಸೋದಕ್ಕೆ ಪ್ರವೃತ್ತವಾದ ಒಂದು ಶಬ್ದ, ಇನ್ನೊಂದನ್ನು ನಿಮಿತ್ತವಾಗಿ ಹೊಂದಿ ಇನ್ನೊಂದು ವಿಷಯವನ್ನು ತಿಳಿಸುವುದಕ್ಕೆ ಪ್ರವೃತ್ತವಾದದ್ದು ಇನ್ನೊಂದು ಶಬ್ದ. ಹೀಗೆ ಬೇರೆ ಬೇರೆ ಶಬ್ದಗಳು. ದೇವದತ್ತ ಪೀನಃ ಸೌ ಅಂತೆಲ್ಲ ಹೇಳಿದಾಗ ಯುವ ಪೀನಃ ಮೊದಲಾದ ಹೇಳಿದ್ರೆ ಯುವ ಅನ್ನೋದು ವಯಸ್ಸನ್ನು ನಿಮಿತ್ತವಾಗಿ ಇಟ್ಟುಕೊಂಡು ಪ್ರವೃತ್ತವಾದ ಶಬ್ದ. ಪೀನಃ ಅಂತ ಹೇಳೋದು ಅವನ ಗಾತ್ರವನ್ನು ಇಟ್ಟುಕೊಂಡು ಪ್ರವೃತ್ತವಾದ ಶಬ್ದ. ಅದಕ್ಕೆ ನಿಮಿತ್ತ ಗಾತ್ರ, ಇದಕ್ಕೆ ನಿಮಿತ್ತ ವಯಸ್ಸು. ಭಿನ್ನ ಪ್ರವೃತ್ತಿ ನಿಮಿತ್ತ ಅಂತ ಹೇಳಿದ್ರೆ ಪ್ರವೃತ್ತಿ, ಇದೆಲ್ಲ ಶಬ್ದಗಳು ಪ್ರವೃತ್ತವಾಗಿರೋದು ಯಾಕೆ ಉಪಯೋಗಿಸಲ್ಪಟ್ಟಿರೋದು ಬೇರೆ ಬೇರೆ ವಿಷಯಗಳನ್ನು ನಿಮಿತ್ತವಾಗಿ ಇಟ್ಕೊಂಡಿದೆ, ತಿಳಿಸ್ಕೊಂಡಿದೆ. ಆ ವಿಷಯಗಳೆಲ್ಲ ಒಂದೇ ಪದಾರ್ಥಕ್ಕೆ ಅನ್ವಯಿಸಬೇಕು. ಯುವತ್ವ ಅನ್ನೋದು ಕೂಡ ದೇವದತ್ತನಿಗೆ, ಪೀನತ್ವ ಅನ್ನೋದು ದೇವದತ್ತನಿಗೆ. ಹೀಗೆ ಬೇರೆ ಬೇರೆ ವಿಷಯಗಳನ್ನು ತಿಳಿಸೋಕೆ ಹೊರಟಿರುವ ಶಬ್ದಗಳು ಸಮಾನಾಧಿಕರಣ್ಯ. ಇಲ್ಲಿ ಏನಾಗುತ್ತೆ ಅಂದ್ರೆ ಬ್ರಹ್ಮ ಸತ್ಯ, ಜೀವ ಬ್ರಹ್ಮನೇ ಜೀವಭಾವದಲ್ಲಿ ಅವಿದ್ಯಾ ಚಬಳಿತನಾಗಿದ್ದಾನೆ ಅಂತ ಹೇಳಿದ್ರೆ ಅದಕ್ಕೆ ಇನ್ನೊಂದು ಪ್ರವೃತ್ತಿ ನಿಮಿತ್ತವೇ ಇರೋದಿಲ್ಲ. ಪ್ರವೃತ್ತ ನಿಮಿತ್ತ ಬೇರೆ ಬೇರೆ ಹೇಳಕ್ಕಾಗೋದಿಲ್ಲ. ಅದು ಯಾಕೆ ಅಂದ್ರೆ ಅವನು ಇಲ್ಲವೇ ಇಲ್ಲ. ಬ್ರಹ್ಮವೇ ಜೀವ ಅಂತ ತಿಳಿದುಕೊಂಡಿದೆ ಅಂತ ಅರ್ಥ. ಆದ್ದರಿಂದ ತತ್ವಂ ಅನ್ನೋದಕ್ಕೆ ಅವರು ಬೇರೆ ಬೇರೆ ನಿಮಿತ್ತ ಹೇಳಕ್ಕಾಗೋದಿಲ್ಲ. ಜೀವ ಅಂತರ್ಯಾಮಿ ಅಂತ ಹೇಳಕ್ಕಾಗೋದಿಲ್ಲ. ಅಲ್ಲಿ ಅಂದ ವಿಶೇಷಣಗಳನ್ನೆಲ್ಲ ತೆಗೆದುಹಾಕಿ ಚೇತನಲ್ಲಿ ಐಕ್ಯವನ್ನು ಹೇಳ್ತಾರೆ. ತತ್ವಮಲ್ಲಿ ಜಗತ್ಕಾರಣತ್ವ ಮೊದಲ ವಿಶೇಷಗಳನ್ನು ತೆಗೆದು ನಿರ್ವಿಶೇಷವಾದ ಚೈತನ್ಯ, ಜೀವನಲ್ಲಿಯೂ ವಿಶೇಷಣಗಳನ್ನು ತೆಗೆದು ನಿರ್ವಿಶೇಷವಾದ ಚೈತನ್ಯ, ಎರಡೂ ಒಂದೇ ಐಕ್ಯ. ನಿರ್ವಿಶೇಷ ಚೈತನ್ಯವನ್ನೇ ಅರ್ಥ ಇಲ್ಲಿ ಐಕ್ಯ ಸಮಾನಾಧಿಕರಣ್ಯಂ ಅಂತ ಅರ್ಥ ಮಾಡ್ತಾರೆ. ಆಗ ಪ್ರವೃತ್ತಿ ನಿಮಿತ್ತವೇ ಇರದೆ ಹೋಗುತ್ತೆ ಎರಡಕ್ಕೂ. ಅದು ಒಂದು ದೋಷ. ಸಮಾನಾಧಿಕರಣ್ಯದಲ್ಲಿ ಲಕ್ಷಣ ಹಾನಿ. ಅವಿದ್ಯಾ ಆಶ್ರಯತ್ವ ದೋಷಶ್ಚ, ಅವಿದ್ಯೆಗೆ ಆಶ್ರಯವಾಗಿದೆ ಒಂದು ಇದು. ಆದ್ದರಿಂದ ಅವಿದ್ಯಾ ಆಶ್ರಯ ಅನ್ನೋದು ದೋಷವಾಗುತ್ತೆ ಬ್ರಹ್ಮನಿಗೆ. ಎರಡನೇ ಪಕ್ಷದಲ್ಲಿ ಹೇಳ್ತಾರೆ ಹೀಗೆ ಮೂರು ಪಕ್ಷಗಳಲ್ಲಿ ಹೇಗೆ ಸಮಾನಾಧಿಕರಣ್ಯದ ಹಾನಿ ಮತ್ತೆ ಬ್ರಹ್ಮನಿಗೆ ದೋಷ ಬರುತ್ತೆ ಅನ್ನೋದನ್ನು ಸ್ವಲ್ಪ ವಿವರಿಸ್ತಾರೆ ಇದರಲ್ಲಿ. ಇದೆಲ್ಲ ವಿಸ್ತಾರವಾಗಿ ಬರುತ್ತೆ. ಇದು ಮುಂದೆ ತತ್ವಮಸಿ ವ್ಯಾಖ್ಯಾನ ಬಹಳ ಅದ್ಭುತವಾಗಿ ನಿರೂಪಣೆ ಮಾಡ್ತಾರೆ ಈಗ ಪ್ರಕರಣದಲ್ಲಿ. ಅದನ್ನ ಈ ಮುಂದೆ ಮುಂದುವರಿಸೋಣ ಅಂತ ಹೇಳಿ ಇಲ್ಲಿಗೆ ನಮಸ್ಕಾರಗಳನ್ನು ತಿಳಿಸ್ಕೊಳ್ತೇನೆ. ಯೋ ನಿತ್ಯಮಚ್ಯುತ ಪದಾಂಬುಜಂಕುಮೋಹತಃ ತರಿತರಾಣಿತನಾಯ ಮೇನೆ ಸ್ಮಗ್ಗುರೋರ್ಭಗವತೋಸ್ಯರೇಕ ಸಿಂಧೋ ರಾಮಾಮಿ ಸ್ಥಿರನೋ ಜಗನಂದ್ರಪದ್ಯೆ. ಓಂ ಜನ್ನೋ ಮಿತ್ರಸುಂದರುಣಃ ಜನ್ನೋ ಭವತ್ವರ್ಯಮಃ ಜನ್ನ ಇಂದ್ರೋ ಬೃಹಸ್ಪತಿ
शन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वामेव प्रत्यक्षं ब्रह्मावादिशं समवादिशं सत्यमवादिशं तन्मामावीत् तन्भक्तारमावीताभीत्मामावीत् भक्तारम्। ओम शांति शांति शांति।